ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ 30, 31 ಮತ್ತು ನವೆಂಬರ್ 1ರ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಜೊತೆಯಲ್ಲಿ ನಿಮ್ಮ ಲಾಸ್ಟ್ ಟೈಮ್ ಕೆಇ ಒಂದು 4 ಡಿಪಾರ್ಟ್ಮೆಂಟ್ಗಳಲ್ಲಿ ಏನು SDA FDA ಒಂದು ಎಕ್ಸಾಮಿನೇಷನ್ ನಡೆದಿತ್ತು. ಆ ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ ನಿಮಗೆಷ್ಟು ಹೆಲ್ಪ್ ಆಗಿದೆ ಮತ್ತು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಸುಮಾರು ಜನರ ಹತ್ರ ಏನಾಗ್ತಾ ಇದೆ, ಒಂದು ಡೌಟನ್ನು ಕಾಡ್ತಾ ಇದೆ. ಇನ್ನು ಯಾರಾದರೂ ಹೊಸಬರಾಗಿದ್ರೆ ನಮ್ಮದು ಫಾಲೋ ಮಾಡಬೇಕಾ ಮಾಡಬಾರ್ದು ಅನ್ನೋ ಡೌಟ್ ಅವ್ರ ತಲೆ ಕಾಡ್ತಾ ಇದೆ. ಸೊ ಆದುದರಿಂದಾಗಿ ಅವರಿಗೋಸ್ಕರ ಮತ್ತು ನಮ್ಮಿಂದ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಎಲ್ಲ ಕ್ವಶನ್ಸ್ಗಳನ್ನು ಪ್ರೂಫ್ ಸಮೇತ ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲೇ ಪ್ರಶ್ನೆ ಸಿಂಪಲ್ ಆಗಿ ಒಂದು ಪ್ರಶ್ನೆ ನೋಡೋಣ. ಬ್ಯಾಲನ್ ಡಿಒರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಆಟಗಾರ ಯಾರಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಿಯೋನೆಲ್ ಮೆಸ್ಸಿ. ಈಗೇನು ಮಾಡೋಣ ಅಂದರೆ ನಾವು ಕೆಇ ಕ್ವಶನ್ಸ್ಗಳ ಒಂದು ಪ್ರೂಫನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಮೊದಲೇ ಪ್ರಶ್ನೆ, ಇದು ಕೆಇ ಎಕ್ಸಾಮಿನೇಷನ್, ಅರ್ಥ ಆಯ್ತಾ? ಕೆಇ ಎಕ್ಸಾಮಿನೇಷನ್ ಅಲ್ಲಿ ನಿಮಗೇನಂದ್ರೆ GK ಪೇಪರ್ ಎರಡಿದ್ದು, ಅರ್ಥ ಆಯ್ತಾ? ಒಂದು ಡಿಗ್ರಿ ಲೆವೆಲ್ GK ಪೇಪರು, ತದನಂತರದಲ್ಲಿ ಇನ್ನೊಂದೇನಂದ್ರೆ PU ಲೆವೆಲ್ ಕ್ವಶನ್ ಪೇಪರು. ಈ ಡಿಗ್ರಿ ಲೆವೆಲ್ ಮತ್ತು PU ಲೆವೆಲ್ ಕ್ವಶನ್ಸ್ ಪೇಪರ್ಸ್ಗಳಲ್ಲಿ ನಮ್ಮ ಕರೆಂಟ್ ಅಫೇರ್ಸು ಎಷ್ಟು ಬಂದಿದ್ದಾವೆ ಅಂತಕ್ಕಂಥದ್ದು ಕಂಬೈನ್ಡ್ ಆಗಿ ನಾನು ಮಾಡ್ತಾ ಇದ್ದೀವಿ, ಡಿಸ್ಕಷನ್ನ ಮಾಡ್ತಾ ಇದೀವಿ. ಕಂಬೈನ್ಡ್ ಆಗಿ ನಿಮಗೆ ಪ್ರೂಫ್ ಸಮೇತ ನಾನೇನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಮ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಏನಂತ ಕೇಳಿದ್ರೆ ಅಂದ್ರೆ ಭಾರತೀಯ ರೈಲ್ವೆಯ ರೈಲು ಮಂಡಳಿಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು ಜಯವರ್ಮಾ ಸಿನ್ಹಾ ಇಸ್ ದ ರೈಟ್ ಆನ್ಸರ್. ಇದು ನಿಮ್ಮ ಕೆಇ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ, ಯಾವ ಡೇಟ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದೀವಿ, ಯಾವ ಮ್ಯಾಗಝಿನ್ ಅಲ್ಲಿ ಇದನ್ನ ಕವರ್ ಮಾಡಿದೀವಿ ಅಂದ್ರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದೆ. ನೋಡಿ, ಪ್ರೂಫ್ ಏನಂದ್ರೆ ಸೆಪ್ಟೆಂಬರ್ 1 ಮತ್ತು 2ರ ವಿಡಿಯೋ, ಅರ್ಥ ಆಯ್ತಾ? ಸೆಪ್ಟೆಂಬರ್ 1 ಮತ್ತು 2ರ ವಿಡಿಯೋನ ನೀವು ನೋಡಿ, ಅರ್ಥ ಆಯ್ತಾ? ನಾವು ಮಾಡಿರ್ತಕ್ಕಂಥ ಸೆಪ್ಟೆಂಬರ್ 1 ಮತ್ತು 2ರ ವಿಡಿಯೋ ನಿಮಗೆ ಏನಾಗುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ. ಅಲ್ಲಿ ನೋಡಿ ನೀವು ಸರ್ಚ್ ಮಾಡಿ. ಆ ಒಂದು ಡೇಟ್ ಅಲ್ಲಿ ನಿಮಗೆ ನಾವು ಯಾವ ತರ ಪ್ರಶ್ನೆ ಕೇಳಿದೇವೆ ಅಂದ್ರೆ ಇತ್ತೀಚೆಗೆ ರೈಲ್ವೆ ಮಂಡಳಿಗೆ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು? ನಾವು ಕೂಡ ಪ್ರಶ್ನೆಯನ್ನ ಅದೇ ತರನಾಗಿ ಕೇಳಿದೀವಿ, ಅವರು ಕೂಡ ಪ್ರಶ್ನೆಯನ್ನ ಅದೇ ತರನಾಗಿ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಯವರ್ಮಾ ಸಿನ್ಹಾ. ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಅವಾಗ ಕಾಣಿಸ್ಕೊಂಡಾಗ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಡಿಸ್ಕಷನ್ ಅನ್ನ ನಾನೇನ್ ಮಾಡಿದ್ದೆ, ಅವಾಗ ಡಿಸ್ಕಷನ್ ಮಾಡಿದ್ದೆ. ನೋಡ್ರಿ, ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಜಯವರ್ಮಾ ಸಿನ್ಹಾ ಅವರನ್ನ ರೈಲ್ವೆ ಮಂಡಳಿ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಲು ಅನುಮೋದನೆ ನೀಡಿದೆ ಅಂತ ನಾನು ಏನ್ ಮಾಡಿದ್ದೆ, ಅವಾಗ ಡಿಸ್ಕಷನ್ ಮಾಡಿದ್ದೆ. ನಿಮ್ಗೆ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಈ ತರನಾಗಿ ಈ ಪ್ರಶ್ನೆಗೆ ನಮ್ಮ ಚಾನಲ್ ಇಂದ ತಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಫೆಬ್ರವರಿ 2023ರಲ್ಲಿ ಭೂಕಂಪಕ್ಕೆ ತುತ್ತಾದ ಸಿರಿಯಾ ಮತ್ತು ಟರ್ಕಿ ನೆರವಿಗಾಗಿ ಭಾರತ ಸರ್ಕಾರ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದರು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಆಪರೇಷನ್ ದೋಸ್ತ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದು ಕೆಇ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಈ ಒಂದು ಟಾಪಿಕ್ ಮೇಲೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ನಾವು ಯಾವ ತರ ಕೇಳಿದೀವಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ತೋರಿಸ್ತಾ ಇದೆ. ನೋಡಿ, ಫೆಬ್ರವರಿ 7, 8 ಮತ್ತು 9ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನಮ್ಮ ಚಾನಲ್ ಅಲ್ಲಿ ನೀವು ನೋಡಬಹುದು, ಅಥವಾ ಯಾರ ಹತ್ರ ನಮ್ಮ ಮ್ಯಾಗಝಿನ್ಸ್ಗಳು ಇದಾವೆ, ಅರ್ಥ ಆಯ್ತಾ? ಯಾರ ಹತ್ರ ನಮ್ಮ ಮ್ಯಾಗಝಿನ್ಸ್ಗಳಿದಾವೆ ಅವರು ನೀವು ಫೆಬ್ರವರಿ ಪಾರ್ಟ್ 1 ಮ್ಯಾಗಝಿನ್ ಅನ್ನ ಓಪನ್ ಮಾಡಿ ನೋಡಿ. ನಾವು ಕೂಡ ಇದೇ ತರನಾಗಿ ಪ್ರಶ್ನೆಯನ್ನ ಕೇಳಿದೀವಿ. ಎಂತ ಕೇಳಿದೀವಿ ನೋಡಿ, ಭಾರತವು ಯಾವ ದೇಶದ ನೆರವಿಗೆ ಆಪರೇಷನ್ ದೋಸ್ತ್ ಕೈಗೊಂಡಿದೆ ಅಂತ ನಾವು ಪ್ರಶ್ನೆಯನ್ನ ಕೇಳಿದ್ವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗಿತ್ತು ಅಂದ್ರೆ 4ನೇ ಆಪ್ಷನ್ ಆಗಿತ್ತು. 1 ಮತ್ತು 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾನು ಅವಾಗ ಸಂಪೂರ್ಣವಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ನಿಮಗೆ ಕೊಟ್ಟಿದ್ದೆ. ಭೂಕಂಪ ಅಂದ್ರೆ ಏನು, ಭೂಕಂಪ ಯಾವ ತರ ಆಗುತ್ತೆ, ಯಾವ ದೇಶದಲ್ಲಿ ಆಗಿದೆ, ಯಾವ ಒಂದು ಕಾರ್ಯಾಚರಣೆನ ಕೈಗೊಂಡಿದ್ದಾರೆ ಅಂತಕ್ಕಂಥದನ್ನ ನೀವು ಪ್ರೂಫ್ 7, 8, 9ನೇ ತಾರೀಕಿನ ವಿಡಿಯೋ ಅಥವಾ ಯಾರ ಹತ್ರ ನಮ್ಮ ಮ್ಯಾಗಝಿನ್ ಇದೆ ಫೆಬ್ರವರಿ ಪಾರ್ಟ್ 1 ಮ್ಯಾಗಝಿನ್ ಅನ್ನ ತೆಗೆದು ಓಪನ್ ಮಾಡಿ ನಿಮಗೆ ಇದು ಸಿಗುತ್ತೆ. ಈ ತರನಾಗಿ ಈ ಪ್ರಶ್ನೆಗೆ ನಮ್ಮ ಚಾನಲ್ ಇಂದ ತಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಆ ಸಂದರ್ಭದಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ನೋಡ್ರಿ, ಇದೇ ತರನಾಗಿ ತಮಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. 15 ಡೇಸ್ಗೆ ಒಂದು ಬಾರಿ ಕೊಡ್ತೀವಿ. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಆಗಸ್ಟ್ 31 2023ವರೆಗೆ 320 ಆಗುತ್ತೆ. 1 ಇಯರ್ಗೆ 480 ಆಗುತ್ತೆ. ಡಿಸ್ಕೌಂಟ್ ಆಗಿ 400 ಅಲ್ಲಿ ಸಿಗುತ್ತೆ. ಇನ್ನು 2022 ಜಾನ್ ಟು ಆಗಸ್ಟ್ 31 2023ವರೆಗೆ 800 ಆಗುತ್ತೆ. ಡಿಸ್ಕೌಂಟ್ ಆಗಿ 700 ಅಲ್ಲಿ ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಭೀಮೆ ಮುಖಾಂತರ
ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಅರ್ಥಾತ್ PDF ಫಾರ್ಮೆಟಲ್ಲಿ ನಾವೇನು ಮಾಡ್ತೀವಿ ಪ್ರೊವೈಡ್ ಮಾಡ್ತೀವಿ. ನೋಡ್ರಿ ಎಷ್ಟು ಕ್ವಾಲಿಟಿ ಇದಾವೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು, ಸರ್ ಎಷ್ಟು ಕ್ವಶನ್ಸ್ಗಳು ಬಂದಿದೆ, ಯಾವ ಥರ ಹೆಲ್ಪ್ ಮಾಡಬೇಕು, ಯಾವ ಚಾನಲ್ನ ಫಾಲೋ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಡೌಟ್ ಕಾಡ್ತಾ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಒಂದು ಡೌಟ್ ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಪ್ರೂಫ್ ಸಮೇತ ವಿಡಿಯೋನ ನಿಮಗೋಸ್ಕರವಾಗಿ ನಾವೇನು ಮಾಡ್ತಾ ಇದೀವಿ ತರ್ತಾ ಇದೀವಿ. ನೋಡ್ರಿ, ನಿಮಗೆ KE ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಯಾವ ಥರ ಕೇಳಿದ್ರೆ ಅಂದರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿದ ಸೌದಿ ಅರೇಬಿಯಾದ ಪ್ರಪ್ರಥಮ ಮಹಿಳಾ ಗಗನಯಾನಿ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ರಯಾನಾ ಬರ್ನವಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಗಿತ್ತು. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆನ ಕೇಳಿದೀವಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ 17-18ನೇ ತಾರೀಕಿನ ವಿಡಿಯೋ ಅಥವಾ ಫೆಬ್ರವರಿ ಪಾರ್ಟ್ 1 ಮ್ಯಾಗಝಿನ್ 2023 ಅದರಲ್ಲೂ ಪೇಜ್ ನಂಬರ್ 1 ಅನ್ನ ಓಪನ್ ಮಾಡಿ ನೋಡಿ. ನಿಮಗೆ ಏನು ಸಿಗುತ್ತಂದ್ರೆ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡೋದು ಸಿಗುತ್ತೆ. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆನ ಕೇಳಿದೆ ಅಂದ್ರೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರೇನಾ ಬರ್ನವಿ ಯಾವ ದೇಶದ ಗಗನಯಾತ್ರಿಯಾಗಿದ್ದಾರೆ ಅಂತ ಪ್ರಶ್ನೆ ನಾವು ಕೇಳಿದೀವಿ. ಸೊ ಅವಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಅನ್ನ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ನಾವು ಡಿಸ್ಕಷನ್ ಮಾಡಿದೀವಿ ನೋಡಿ. ಇಲ್ಲಿ ಮೊದಲ ಮಹಿಳಾ ಗಗನಯಾತ್ರಿ ಬಾಹ್ಯಾಕಾಶಕ್ಕೆ ಕಳಿಸಲು ಸೌದಿ ಅರೇಬಿಯಾ ಸಿದ್ಧವಾಗಿದೆ ಅಂತ ನಾನು ಡಿಸ್ಕಷನ್ ಮಾಡಿದ್ದೆ. ಇದೇ ತರನಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡ್ರಿ. ಈ ಪ್ರಶ್ನೆಗೆ ಕೂಡ ಇದನ್ನು ಕೂಡ ಪ್ರಶ್ನೆ ನಾವು ಮಾಡಿರ್ತಕ್ಕಂಥ ಎನಾಲಿಸಿಸ್ ಇಂದ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ಇದಕ್ಕೂ ಕೂಡ ನಿಮಗೆ ಏನಾಗುತ್ತೆ, ನೋ ಡೌಟ್ ಇದಕ್ಕೂ 100% ಏನಾಗಿದೆ ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡಿ, ಕೆಳಗಿನ ಯಾವ ರಾಜ್ಯವು ಮಾರ್ಚ್ 2023ರಲ್ಲಿ 76ನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅಂದರೆ ಸಂತೋಷ್ ಟ್ರೋಫಿ ಗೆದ್ದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಈ ಪ್ರಶ್ನೆಯನ್ನು ನಾವು ಯಾವ ತರ ಕೇಳಿದೀವಿ, ಯಾವ ಡೇಟ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. ಮಾರ್ಚ್ 4 ಮತ್ತು 5ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ಓಪನ್ ಮಾಡಿ, ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ನಿಮಗೆಲ್ಲವೂ. ಅರ್ಥ? ಅಲ್ಲಿ ನಾನು ಯಾವ ತರ ಪ್ರಶ್ನೆ ಕೇಳಿದ್ದೀನಿ ಅಂದ್ರೆ 76ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ಚಾಂಪಿಯನ್ ತಂಡ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ ಅದೇ ತರ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿದೆ. ಕಾಣಿಸ್ತಾ ಇದೆನಾ? 76ನೇ ರಾಷ್ಟ್ರೀಯ ಫುಟ್ಬಾಲ್ ಸಂತೋಷ್ ಟ್ರೋಫಿ ಗೆದ್ದ ತಂಡ ಯಾವುದು ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕರ್ನಾಟಕ ಅಂತ. ನಿಮ್ಮ ಪ್ರಜಾವಾಣಿಯಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ನಾನು ಇದೆಲ್ಲವನ್ನ ಡಿಸ್ಕಷನ್ ಮಾಡಿದ್ದೆ. ಅರ್ಥ ಆಯ್ತಾ? ನೋಡಿದ್ರೆ ಇದ್ರ ಮುಖಾಂತರ ತಮಗೆ ಏನು ಗೊತ್ತಾಗ್ತಾ ಇದೆ ಅಂದ್ರೆ, ಇಲ್ಲಿ ಏನಂದ್ರೆ ಕೆಲವರಿಗೆ ಆ ವೆಬ್ಸೈಟ್ ಓದಬೇಕು, ಈ ವೆಬ್ಸೈಟ್ ಓದಬೇಕು, ಆ ಚಾನಲ್ ನೋಡಬೇಕು, ಈ ಚಾನಲ್ ನೋಡಬೇಕು ಅಂತಕ್ಕಂಥ ಡೌಟ್ ಅನ್ನ ಶುರು ಆಗ್ತಾ ಇರುತ್ತೆ. ಸೊ ಆ ಡೌಟ್ ನಿಮಗೆ ಬರಬಾರ್ದು. ಒಂದೇ ಚಾನಲ್ ಅನ್ನ ಫಾಲೋ ಮಾಡಬೇಕು. ನಮ್ದಿಂದ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋ ದೃಷ್ಟಿಯಿಂದಾಗಿ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ದಿಸ್ ವಿಡಿಯೋ ನಿಮಗೋಸ್ಕರವಾಗಿ ತಂದಿದ್ದೀನಿ. ಬೇಕಾದ್ರೆ ಯಾರ ಹತ್ರ ನಮ್ಮ ನೋಟ್ಸ್ಗಳಿದಾವೆ ಮಾರ್ಚ್ ಪಾರ್ಟ್ 1 ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಅರ್ಥ ಆಯ್ತಾ? ಅದರಲ್ಲಿ ನಿಮಗೆ ಇದು ಸಿಗುತ್ತೆ ನೋಡ್ರಿ. ಅವಾಗ ನಾನು ಡಿಸ್ಕಷನ್ ಮಾಡಿದ್ದೆ 76ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ಕರ್ನಾಟಕ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 54 ವರ್ಷಗಳ ಬಳಿಕ ಚಾಂಪಿಯನ್ ಆಗಿದೆ. ಆಮೇಲೆ ಎಷ್ಟು ಬಾರಿ ಗೆದ್ದಿದೆ, 5 ಬಾರಿ ಗೆದ್ದಿದೆ ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡಿದ್ದೆ. ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಯಾವುದಂತನೂ ಕೂಡ ಡಿಸ್ಕಷನ್ ಮಾಡಿದ್ದೆ. ಇನ್ನು ಸಂತೋಷ್ ಟ್ರೋಫಿ ಬಗ್ಗೆನೂ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಇದ್ರ ಮೇಲೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದರೆ ಇಟ್ ಮೀನ್ಸ್ ದಟ್ ನಿಮಗೆ 100% ಅಕ್ಯುರೇಟ್ ಆಗಿ ಈ ಒಂದು ನ್ಯೂಸ್ ಅನಾಲಿಸಿಸ್ ಇಂದ ನಮ್ಮ ಚಾನಲ್ ಇಂದ ಈ ಪ್ರಶ್ನೆಗೆ ಏನಾಗಿದೆ ಹೆಲ್ಪ್ ಆಗಿದೆ. ಎಸ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಜನವರಿ 1, 2023ರಂದು ಯಾವ ರಾಷ್ಟ್ರವು ಯೂರೋ ವಲಯಕ್ಕೆ ಸೇರಿದ ಒಂದು 20ನೇ ರಾಷ್ಟ್ರವಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಈ ಪ್ರಶ್ನೆಗೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ ಅಂತಕ್ಕಂಥದನ್ನ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನೋಡಿ. ಪ್ರೂಫ್ ಬೇಕಂದ್ರೆ ನಿಮಗೆ ಜುಲೈ 14 ಮತ್ತು 15ನೇ ತಾರೀಕಿನ ವಿಡಿಯೋ. ಅರ್ಥ ಆಯ್ತಾ? ಜುಲೈ 14 ಮತ್ತು 15ನೇ ತಾರೀಕಿನ ವಿಡಿಯೋ, ಅದು ಜುಲೈ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2022. ಅವಾಗ ನಾನು ಡಿಸ್ಕಷನ್ ಮಾಡಿದ್ದೆ. ಯಾವ ತರ ಕೇಳಿದೆ ನೋಡಿ ನಾವು ಪ್ರಶ್ನೆ, ಯಾವ ದೇಶವು ಜನವರಿ 1, 2023ರಿಂದ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಳ್ಳುವ ಒಂದು 20ನೇ ರಾಷ್ಟ್ರವಾಗಲಿದೆ. ನಾವು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದೀವಿ. ಅರ್ಥ ಆಯ್ತಾ? ಸೇಮ್ ಪ್ರಶ್ನೆಯನ್ನ ಕೇಳಿದೀವಿ, ಅವರು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಟ್ ನಾವೆಲ್ಲ ಏನ್ ಮಾಡಿದೀವಿ, ಯೂರೋ ಕರೆನ್ಸಿ ಅಂತ ಕೇಳಿದೀವಿ. ಅವ್ರು ಏನ್ ಮಾಡಿದರೆ ಯೂರೋ ಝೋನ್ ಅಂತ ಕೇಳಿದಾರೆ. ಅಷ್ಟೇ ವ್ಯತ್ಯಾಸ ಇಷ್ಟೇ. ಅರ್ಥ? ಸೇಮ್ ಪ್ರಶ್ನೆ. ಸೊ ಅದಕ್ಕೆ ಆಪ್ಷನ್ಗಳು ನಾವೇನು ಕೊಟ್ಟಿದ್ದೀವಿ, ಕ್ರೊವೇಷಿಯಾ ಅಂತ ಕೊಟ್ಟಿದ್ದೀವಿ, ಲಿಥೋವೇನಿಯಾ ಅಂತ ಕೊಟ್ಟಿದ್ದೀವಿ, ನೈರೋಬಿ ಅಂತ ಕೊಟ್ಟಿದ್ದೀವಿ. ಬಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರೊವೇಷಿಯಾ.
ನಾವು ಯಾವ ತರ ಡಿಸ್ಕಷನ್ ಮಾಡಿದೀವಿ, ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ, ಸೇಮ್ ಅದೇ ತರನಾಗಿ ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ 100% ನಮ್ಮ ಚಾನಲ್ ಇಂದ ನಿಮಗೆ ಏನಾಗಿದೆ, ಹೆಲ್ಪ್ ಆಗಿದೆ ಅಂತ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ನಾನು ಡಿಸ್ಕಷನ್ ಮಾಡಿದೆ, ಕ್ರೊಯೇಷಿಯಾ ಜನವರಿ 1, 2023 ಯುರೋ ಕರೆನ್ಸಿ ಅಳವಡಿಸಿಕೊಳ್ಳುವ ಯುರೋ ಝೋನ್ನ 20ನೇ ಸದಸ್ಯವಾಗಲಿದೆ. ಕಾಣಿಸ್ತಾ ಇದೆನಾ? ಯುರೋ ಝೋನ್ನ 20ನೇ ಸದಸ್ಯವಾಗಲಿದೆ ಅಂತ ನಾನು ಕೂಡ ಡಿಸ್ಕಷನ್ ಮಾಡಿದ್ದೆ. ಅರ್ಥ ಆಯ್ತಾ? ನೋಡ್ರಿ, 2015ರಲ್ಲಿ ಲಿಥುವೇನಿಯಾ 19ನೇ ಸದಸ್ಯವಾಗಿತ್ತು. 20ನೇ ಸದಸ್ಯವಾಗಿ ಯಾವುದಂದ್ರೆ ಕ್ರೊಯೇಷಿಯಾ ಸೇರಿಕೊಂಡಿದೆ. ನಾನು ಡಿಸ್ಕಷನ್ ಮಾಡಿದ್ದೆ. ಇಷ್ಟಲ್ಲದೆ ನಾನು ಕ್ರೊಯೇಷಿಯಾ ಬಗ್ಗೆನೂ ಕೂಡ ನಿಮ್ಗೆ ಹೇಳಿದ್ದೆ. ಇದರ ರಾಜಧಾನಿ ಜಾಗ್ರೇಬ್ ಅಂತಕ್ಕಂಥದ್ದು, ಇದರ ಅಧ್ಯಕ್ಷ ಯಾರಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಬೇಕಂದ್ರೆ ನಿಮಗೆ ಜುಲೈ 14, 15ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ, ಅಥವಾ ಜುಲೈ ಪಾರ್ಟ್ 1 ಮ್ಯಾಗಝಿನ್ 2022 ಆ ಮ್ಯಾಗಝಿನ್ ಅನ್ನು ತೆಗೆದು ನೋಡಿ. ಅಲ್ಲಿದ್ದು ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ನೋಡಿ. ನಿಮಗೆ ನಾನು ಅನಾಲಿಸಿಸ್ ಮಾಡಿದಾಗ ಇಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದ್ರೆ, ನಿಮಗೆ ಜೂನ್ 2022ರಿಂದ ಅಕ್ಟೋಬರ್ 2023ವರೆಗೆ ಪ್ರಶ್ನೆಗಳು ಬಂದಿದ್ದಾವೆ. ಅರ್ಥ ಆಯ್ತಾ? 2022ರಿಂದ 2023 ಅಕ್ಟೋಬರ್ ವರೆಗೆ, ಜೂನ್ ಇಂದ ಅಕ್ಟೋಬರ್ ವರೆಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾರ ಮ್ಯಾಗಝಿನ್ ಇದೆ, ಮ್ಯಾಗಝಿನ್ ಅನ್ನ ಓಪನ್ ಮಾಡಿ ನೋಡಿ. ನಮ್ಮ ಯಾರು ವೀಕ್ಷಕರು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ರ ಅವ್ರ ಹತ್ರ ಇರುತ್ತೆ. ಇನ್ನು ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಜೂನ್ 2, 2023ರಿಂದ ಮುಂದಿನ 5 ವರ್ಷದವರೆಗೆ ಯಾರನ್ನು ವಿಶ್ವ ಬ್ಯಾಂಕಿನ 14ನೇ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ನಿಮ್ಮ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ, ಮೊದಲನೇ ಆಪ್ಷನ್ ಅಜಯ್ ಬಂಗಾ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಈ ಪ್ರಶ್ನೆಗೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ, ಯಾವ ಮ್ಯಾಗಝಿನ್ ಅಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದನ್ನ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಅಂದ್ರೆ ಪ್ರೂಫ್ ಬೇಕಂದ್ರೆ ನಿಮಗೆ ಮೇ 5, 6, 7 ಈ 3 ಡೇಟಿನ ವಿಡಿಯೋ ಒಟ್ಟಿಗೆ ಡಿಸ್ಕಷನ್ ಮಾಡಿದ್ದೆ. ಅವತ್ತಿನ ವಿಡಿಯೋನ ನೋಡಿ. ಅಥವಾ ನಿಮ್ಮ ಹತ್ರ ವಿಡಿಯೋ ನೋಡಕ್ ಟೈಮ್ ಇರಲಿಲ್ಲ ಅಂದ್ರೆ ನಮ್ಮದು ಮ್ಯಾಗಝಿನ್ ಮೇ ಪಾರ್ಟ್ 1 ಮ್ಯಾಗಝಿನ್ 2023 ತೆಗೆದು ನೋಡಿ. ಅಲ್ಲಿ ಈ ಪ್ರಶ್ನೆ ಮತ್ತು ಇದನ್ನ ಡಿಸ್ಕಷನ್ ಮಾಡಿದೀವಿ ನೋಡ್ರಿ. ನಾವು ಯಾವ ತರ ಕೇಳಿದ್ರೆ, ವಿಶ್ವ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ನಾವು ಕೂಡ ಪ್ರಶ್ನೆಯನ್ನ ಇದೇ ತರನಾಗಿ ಕೇಳಿದೀವಿ. ಅವರು 14ನೇ ಒಂದು ಅಧ್ಯಕ್ಷ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದರೆ, ನಾವು ಯಾರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದೀವಿ. ಸೊ ಅವಾಗ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೆ ನಾನು. ಇಲ್ಲಿ ಕಾಣಿಸ್ತಾ ಇದೆನಾ, ವಿಶ್ವ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಭಾರತ ಮೂಲದ ಅಜಯ್ ಬಾಂಗಾ ಆಯ್ಕೆ ಅಂತ ಹೇಳಿದೀವಿ. ಅದಲ್ಲದೆ ಡೇವಿಡ್ ಮಲ್ಪಾಸ್ ಅವರು ಇದ್ರ ಹಿಂದೆ, ಅವ್ರು ಆದ್ಮೇಲೆ ಇವರು ಆಯ್ಕೆ ಆಗಿದ್ದಾರೆ. ಜೂನ್ 2ರಿಂದ 5 ವರ್ಷಗಳ ಈ ಕಾಲ ಸೇವೆಯನ್ನು ಇವರು ಸಲ್ಲಿಸ್ತಿದ್ದಾರೆ ಅಂತಕ್ಕಂಥ ಹೇಳಿದೆ ನೋಡ್ರಿ. ಜೂನ್ 2ರಿಂದ ಅವರು ಜೂನ್ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ 14ನೇ ಒಂದು ಅಧ್ಯಕ್ಷ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ವಿ. ಇಟ್ ಮೀನ್ಸ್ ದ್ಯಾಟ್ ವಾಟ್ ಇಟ್ ಇಂಡಿಕೇಟ್ಸ್ ದ್ಯಾಟ್ ಈ ಕ್ವಶನ್ಗೆ 100% ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ತಮಗೆ ಹೆಲ್ಪ್ ಆಗಿದೆ. ನೋಡಿ ಫ್ರೆಂಡ್ಸ್, ಈ ತರ ನಾವು ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಸ್ಗಳನ್ನ ಕಳೆದ 2 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೀವಿ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇಷ್ಟ ಏನಂದ್ರೆ, ನಿಮಗೆ ಇಷ್ಟ ಆಗ್ತಿದ್ರೆ ನೀವು ಬೇರೆ ಯಾವ ವಿಡಿಯೋ ಶೇರ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಈ ವಿಡಿಯೋದನ್ನ ನಮ್ಮ ಚಾನಲ್ ಅಭಿಮಾನಿಯಾಗಿರ್ತಕ್ಕಂಥವ್ರು ನೀವು, ಇನ್ನು ನಮ್ಮ ಒಂದು ಸೇವೆಯಿಂದ ನೀವು ತೃಪ್ತಿಯಾಗಿದ್ರೆ ಈ ವಿಡಿಯೋಸ್ಗಳನ್ನ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ನೀವೇನ್ ಮಾಡಬೇಕು, ಶೇರ್ ಮಾಡಲೇಬೇಕು. ಅರ್ಥ ಆಯ್ತಾ? ನೋಡ್ರಿ, 14ನೇ ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ಅಂದ್ರೆ 100% ಈ ಕ್ವಶನ್ ಕೂಡ ನಮ್ದು ಏನಾಗಿದ್ರೆ ನಮ್ಮ ಚಾನಲ್ ಇಂದ ಬಂದಿರತಕ್ಕಂಥದ್ದು, ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಇದರಲ್ಲೇ ಬಂದಿದೆ. ನೋಡ್ರಿ, ಇದು ಬೇಕಂದ್ರೆ ಇಲ್ಲೊಂದು ಫೆಬ್ರವರಿ 24, 25ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ. ಅರ್ಥ ಆಯ್ತಾ? ನಿಮ್ಗೆ ಫೆಬ್ರವರಿ 24, 25, 2023ನೇ ಸಾಲಿನ ಒಂದು ಈ ವಿಡಿಯೋನ ಕೂಡ ತೆಗೆದು ನೋಡಿ. ಅವಾಗಲೂ ಕೂಡ ನಿಮಗೆ ಏನಂದ್ರೆ ಸಿಗುತ್ತೆ ಇದು. ಅವಾಗಲೂ ಕೂಡ ಇದೇ ತರ ಪ್ರಶ್ನೆ ಕೇಳಿದೀವಿ. ಇತ್ತೀಚೆಗೆ ವಿಶ್ವ ಬ್ಯಾಂಕಿನ ಅಧ್ಯಕ್ಷರಾಗಿ ಯಾರನ್ನು ನಾಮನಿರ್ದೇಶನ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದೀವಿ. ಇದು ನಾಮನಿರ್ದೇಶನ ಮಾಡಿದಾಗ, ಇನ್ನು ಆಯ್ಕೆ ಮಾಡಿದಾಗ ಇನ್ನೊಂದು ಬಾರಿ ಡಿಸ್ಕಷನ್ ಮಾಡಿದೀವಿ. ಅರ್ಥ ಆಯ್ತಾ? ಇದು 2 ಬಾರಿ ಪ್ರಶ್ನೆಯನ್ನು ಕೇಳಿದೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದಾರೆ ನೋಡ್ರಿ, ಈ ಕೆಳಗಿನ ದಕ್ಷಿಣ ಏಷ್ಯಾದ ಯಾವ ರಾಷ್ಟ್ರವನ್ನು ಡಿಸೆಂಬರ್ 13, 2023 ವಿಶ್ವಸಂಸ್ಥೆಯ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಿಂದ ತೆಗೆದು ಹಾಕಲು ನಿರ್ಧರಿಸಲಾಗಿದೆ? ಅಥವಾ ನೋಡಿ, ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಭೂತಾನ್ ಇಸ್ ದ ರೈಟ್ ಆನ್ಸರ್. ಭೂತಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ನಿಮ್ಮ ಕೆಇ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನಾವು ಯಾವ ತರ ಈ ಪ್ರಶ್ನೆನ ಕೇಳಿದೀವಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದನ್ನ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ 22, 23ನೇ ತಾರೀಕಿನ ವಿಡಿಯೋ, ಅಥವಾ ಇಲ್ಲಿ ನೋಡ್ರಿ ಫೆಬ್ರವರಿ 22, 23ನೇ ತಾರೀಕಿನ ವಿಡಿಯೋ. ಇಲ್ಲಿ ಏನಾಗಿದೆ ಅಂದ್ರೆ ಫೆಬ್ರವರಿ 2 ಪಾರ್ಟ್ 2 ಮ್ಯಾಗಝಿನ್. ಅರ್ಥ ಆಯ್ತಾ? ಫೆಬ್ರವರಿ ಪಾರ್ಟ್ 2 ಮ್ಯಾಗಝಿನ್ ಅಥವಾ ಫೆಬ್ರವರಿ 22, 23ನೇ ತಾರೀಕಿನ ವಿಡಿಯೋನ ನೀವು ತೆಗೆದು ನೋಡಿ, ಸಿಗುತ್ತೆ. ನಾವು ಯಾವ ತರ ಪ್ರಶ್ನೆಯನ್ನು ಕೇಳಿದೆ ನೋಡಿ,
ಇತ್ತೀಚೆಗೆ LDC ಪಟ್ಟಿಯಿಂದ ಹೊರಬಂದ 7ನೇ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದೀವಿ. ಅರ್ಥ ಆಯ್ತಾ? LDC ಪಟ್ಟಿಯಿಂದ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಭೂತಾನ್ ಅಂತ ನಾನು ಆವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ನೋಡಿ ಇಲ್ಲಿ ಕಾಣ್ತಾ ಇದೆನಾ, ಡಿಸೆಂಬರ್ 13, 2023ರಿಂದ LDC ಪಟ್ಟಿಯಿಂದ ತೆಗೆದುಹಾಕಲು ನಿರ್ಧರಿಸಲಾಗಿದೆ. ನಾವು ಇಲ್ಲಿ ಕೂಡ ನಿರ್ಧರಿಸಲಾಗಿದೆ ಅಂದಾಗ ನಾವು ಡಿಸ್ಕಷನ್ ಮಾಡಿದೀವಿ. ನಿರ್ಧರಿಸಲಾಗಿದೆ ಅಂತ ಕೂಡ ಅವರು ಕೂಡ ಏನ್ ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು. ಇದನ್ನು ಕೂಡ 100% ನಾವು ಮಾಡಿರ್ತಕ್ಕಂಥ ನ್ಯೂಸ್ ಅನಾಲಿಸಿಸ್ ಇಂದ ತಮಗೇನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಲೀಸ್ಟ್ ಡೆವಲಪ್ಮೆಂಟ್ ಕಂಟ್ರೀಸ್ ಲಿಸ್ಟ್ ಅಂತ ಕೂಡ ನಾನು ಹೇಳಿದ್ದೆ. ಲೀಸ್ಟ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಂದ್ರೆ ಏನು, ಆಮೇಲೆ ಯಾವಾಗ ಈ ಒಂದು ವಿಶ್ವಸಂಸ್ಥೆ ಇದನ್ನ ಪಟ್ಟಿ ಸ್ಟಾರ್ಟ್ ಮಾಡಿತು, ಆಮೇಲೆ ಎಷ್ಟು ದೇಶಗಳಿದಾವೆ, ಇನ್ನ ಯಾವ ಮಟ್ಟಕ್ಕಿಂತ ಕಡಿಮೆ ಇದ್ರೆ ಅವಕ್ಕೆ ಇನ್ಕಮ್ ಲೆವೆಲ್ ಕಡಿಮೆ ಇದ್ರೆ ನಾವು ಒಂದು ಲೀಸ್ಟ್ ಡೆವಲಪ್ಮೆಂಟ್ ಕಂಟ್ರಿ ಅಂತ ಕರಿತೀವಿ ಅಥವಾ LDC ಅಂತ ಕರಿತೀವಿ. ಇದೆಲ್ಲವನ್ನ ಸಂಪೂರ್ಣವಾಗಿ ನಾನು ಅವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಲಡಾಖ್ನ ಈ ಕೆಳಗಿನ ಯಾವ ಸರೋವರವನ್ನ ಇತ್ತೀಚೆಗೆ ಪ್ರಥಮ ಜೀವ ವೈವಿಧ್ಯತೆ ಪರಂಪರೆ ತಾಣವಾಗಿ ಘೋಷಿಸಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಯಯಾತ್ಸೋ ಇಸ್ ದ ರೈಟ್ ಆನ್ಸರ್. ಯಯಾತ್ಸೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿತ್ತು. ಹಾಗಾದರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ನಿಮಗೆ ಯಾವ ತರ ಹೆಲ್ಪ್ ಆಗಿದೆ ಅನ್ನ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೆ. ನೋಡ್ರಿ, ನಿಮಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ 4, 5 ಮತ್ತು 6 ಈ 3 ಡೇಟದ ವಿಡಿಯೋನ ಒಂದೇ ದಿನ ಮಾಡಿದ್ದೆ ನಾನು. ಫೆಬ್ರವರಿ ಮಂತ್ ಪಾರ್ಟ್ 1 ಮ್ಯಾಗ್ಜಿನ್, ಅರ್ಥಾತ್ ನಮ್ಮ ಮ್ಯಾಗ್ಜಿನ್ ಯಾರ ಹತ್ರ ಇದೆ, ಫೆಬ್ರವರಿ ಮಂತ್ ಪಾರ್ಟ್ 1 ಮ್ಯಾಗ್ಜಿನ್ ಅನ್ನ ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ಕಾಣಿಸ್ತಾ ಇದನ್ನ ಇಲ್ಲಿ, ಯಯಾತ್ಸೋ ಸರೋವರ ಯಾವ ರಾಜ್ಯ ಅಥವಾ UT ಇದೆ ಅಂತ ನಾವು ಪ್ರಶ್ನೆಯನ್ನ ಕೇಳಿದೀವಿ. ಅವರು ಕೂಡ ಅದೇ ತರನಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಡಾಖ್ ಅಂತ ನಾನು ಅವತ್ತು ಡಿಸ್ಕಷನ್ ಮಾಡಿದ್ದೆ ತಮಗೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದನ್ನ, ಯಯಾತ್ಸೋ ಲಡಾಖ್ನ ಒಂದು ಸರೋವರವಾಗಿದ್ದು ಇದನ್ನ ಪಕ್ಷಿಗಳ ಸ್ವರ್ಗ ಎಂದು ಕರಿತೀವಿ. ಅದನ್ನ ಇಲ್ಲಿ ನೋಡ್ರಿ, ಇನ್ನೊಂದೇನಂದ್ರೆ ಇದು ಲಡಾಖ್ನ ಮೊದಲ ಜೀವವಿದ್ಯ ಪರಂಪರೆ ತಾಣವಾಗಿದೆ. ಕಾಣಿಸ್ತಾ ಇದನ್ನ, ನಾನು ಡಿಸ್ಕಷನ್ ಮಾಡಿದ್ದೆ ನಿಮಗೆ, ಅರ್ಥ ಡಿಸ್ಕಷನ್ ಮಾಡಿದ್ದೇನೆ. ಅವರು ಕೂಡ ಇದೇ ತರನಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಲ್ಲದೆ ಈ ಸರೋವರನ್ನ ಇತ್ತೀಚೆಗೆ ಜೀವವಿದ್ಯ ಪರಂಪರೆ ತಾಣ ಎಂದು ಘೋಷಿಸಲಾಯಿತು. ಅರ್ಥ ಆಯ್ತಾ? ಘೋಷಿಸಲಾಗಿದ್ದು ಇದು ಲಡಾಖ್ನ ಮೊದಲನೇ ತಾಣವಾಗಿದೆ ಅಂತಕ್ಕಂಥದ್ದು. ಇವೆರಡೂ ಪಾಯಿಂಟ್ಸ್ ಗಳನ್ನು ನಿಮಗೆ ಡಿಸ್ಕಷನ್ ಮಾಡಿದ್ದೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನ ಬಂದಿದೆ. ಇಟ್ ಮೀನ್ಸ್ ದ್ಯಾಟ್ ಈ ಪ್ರಶ್ನೆಗೂ ಕೂಡ 100% ಏನಾಗಿದೆ, ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ತಮಗೇನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಯ್ತಂದ್ರೆ ಸುಮಾರು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೀವೇ ಕೌಂಟ್ ಮಾಡಿ, 45ರಿಂದ 50 ಪ್ರಶ್ನೆಗಳು ಅರ್ಥ ಆಯ್ತಾ ನಮ್ಮ ಚಾನಲ್ ಇಂದ ಡೈರೆಕ್ಟ್ ಆಗಿ ತಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಾನು ಇದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ನಮ್ಮ ಮೇಲೆ ವಿಶ್ವಾಸ ಬರಬೇಕನ್ನೋ ಉದ್ದೇಶದಿಂದಾಗಿ ನಾವು ಮಾಡ್ತಕ್ಕಂಥ ಚಾನಲ್ ಇಂದ ನಿಮಗೆ ಹೆಲ್ಪ್ ಎಷ್ಟಾಗ್ತಿದೆ ಅಂತಕ್ಕಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡೋಗೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ಡಿಸ್ಕಷನ್ ಮಾಡಿದ್ದೆ, ಪಕ್ಷಿಗಳ ಕಾಶಿ ಅಂತ ಕರೀತಾರ, ಈ ಒಂದು ಜೀವ ವೈವಿಧ್ಯ ಪರಂಪರೆ ತಾಣ ಅಂತ ಯಾರು ಘೋಷಿಸಿದರು ಅಂತಕ್ಕಂಥದ್ದನ್ನ ಅವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಡಿಸ್ಕಷನ್ ಮಾಡಿದ್ದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಏನಂತ ಕೇಳಿದ್ರೆ, ಸೂರ್ಯಗ್ರಾಮ್ ಯೋಜನೆ ಪರಿಣಾಮವಾಗಿ ಸಾಧಿಸಲಾಗಿರುವ ಭಾರತ ಮೊದಲ 24x7 ಸೌರಶಕ್ತಿಯ ಗ್ರಾಮ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಇಲ್ಲೇ ಇದೆ ನೋಡಿ, ಇಲ್ಲಿಂದ ಭಾರತದ ಮೊದಲ ಸೌರಶಕ್ತಿ ಗ್ರಾಮ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸಿಂಪಲ್ ಆಗಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ಮೊಧೇರಾ, ಗುಜರಾತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ನಿಮ್ಮ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಇದನ್ನ ನಾವು ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥ ಹೇಳ್ತಾ ಇದೆ ನೋಡಿ. ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿದೀವಿ, ಭಾರತದ ಮೊದಲ ಸೌರಗ್ರಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ನಾವು ಈ ತರ ಪ್ರಶ್ನೆಯನ್ನು ಕೇಳಿದೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗುಜರಾತ್. ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಇದೆ ನೋಡಿ, ಮೊಧೇರಾ ಮೊದಲ ಸೌರಗ್ರಾಮ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ನಾವು ಅವಾಗ ಡಿಸ್ಕಷನ್ ಮಾಡಿದೀವಿ. ಅರ್ಥ ಆಯ್ತಾ? ಇದು ನನಗೆ ಎಕ್ಸಾಕ್ಟ್ಲಿ ಡೇಟ್ ಅನ್ನ ಗೊತ್ತಾಗಿಲ್ಲ. ಅರ್ಥ ಆಯ್ತಾ? ಇದ್ರ ಎಕ್ಸಾಕ್ಟ್ ಡೇಟ್ ನಾನು ಯಾವಾಗ ಡಿಸ್ಕಷನ್ ಮಾಡಿದೆ ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ಸೊ ಇದು ನನಗನ್ಸಿದ ಪ್ರಕಾರ 2022 ಇದೆ ಇದು. ಅರ್ಥ ಆಯ್ತಾ? 2022 ಆಗಸ್ಟ್ ಟು ಡಿಸೆಂಬರ್ ವರೆಗೆ ನೀವು ಚೆಕ್ ಮಾಡಿ, ಅದರಲ್ಲಿ ಇದು ಇದ್ದೇ ಇದೆ. ಅರ್ಥ ಆಯ್ತಾ? ನಾವು ನೋಡ್ರಿ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆ ಕೇಳಿದೀವಿ. ಅವರು ಕೂಡ ಪ್ರಶ್ನೆ ಇದೆ ಸಿಮಿಲರ್ಲಿ ಕೇಳಿದರೆ, ಬಟ್ ಅವರು ಮೊದಲ ಗ್ರಾಮ ಯಾವುದು ಅಂತ ಕೇಳಿದರೆ, ಬಟ್ ನಾವು ಯಾವ ಗ್ರಾಮ ಯಾವ ರಾಜ್ಯದಲ್ಲಿದೆ ಅಂತ ನಾವು ಕೇಳಿದೀವಿ. ಜೊತೆಗೆ ಅವ್ರು ರಾಜ್ಯನೂ ಕೂಡ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡ್ರಿ, ಈ ಒಂದು ಪ್ರಶ್ನೆಗೆ 100% ಏನಾಗಿದೆ, ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ತಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಗುಜರಾತ್ನ ಒಂದು ಮೇನ್ಸ್ ಜಿಲ್ಲೆಯಲ್ಲಿರುವ ಮೊಧೇರಾ ಗ್ರಾಮವನ್ನ ದೇಶದ ಮೊದಲ ಸೌರ ಗ್ರಾಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ನೋಡಿ, ಇದು ಕೊಟ್ಟಿದವೋ ಇಲ್ವೋ, ಇದು ಡಿಸ್ಕಷನ್ ಮಾಡಿದೀವಿ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಮುಡ್ನಾಕೂಡ ಚಿನ್ನಸ್ವಾಮಿಯವರು ಈ ಕೆಳಗಿನ ಯಾವ ಕನ್ನಡ ಕೃತಿಗೆ 2022ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ನಿಮ್ಮ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ.
ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇ ಆಪ್ಷನ್ನು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ. ಹಾಗಾದರೆ ನಾವು ಯಾವ ತಿಂಗಳಲ್ಲಿ ಇದನ್ನು ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಮತ್ತು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆನಾ, ಡಿಸೆಂಬರ್ ಪಾರ್ಟ್ 1 ಮ್ಯಾಗಝಿನ್ 2022. ಅರ್ಥ. ಡಿಸೆಂಬರ್ ಮಂತ್ ಅಲ್ಲಿ ಇರ್ತಕ್ಕಂಥದ್ದು ಡಿಸೆಂಬರ್ ಪಾರ್ಟ್ 1 ಮ್ಯಾಗಝಿನ್ 2022ರಲ್ಲಿ ನಾನು ಏನು ಮಾಡಿದೆ, ಇದನ್ನ ಡಿಸ್ಕಷನ್ ಮಾಡಿದ್ದೆ. ಮತ್ತು ನಮ್ಮ ಮ್ಯಾಗಝಿನ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ. ಡಿಸೆಂಬರ್ ಪಾರ್ಟ್ 1 ಮ್ಯಾಗಝಿನ್ ಅಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2022 ಅಂತ ಹೆಡ್ಡಿಂಗ್ಗೆ ಕೊಟ್ಟಿದ್ದೆ ನಾನು. ಇಲ್ಲಿ ಕಾಣಿಸ್ತಾ ಇದೆನಾ, ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಈ ವರ್ಷದ ಪುಸ್ತಕ ಪ್ರಶಸ್ತಿಗೆ ಕನ್ನಡ ಸಾಹಿತಿ ಡಾಕ್ಟರ್ ಮುಡ್ನಾಕೂಡ್ ಚಿನ್ನಸ್ವಾಮಿ ಅವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿ ಆಯ್ಕೆಯಾಗಿದೆ. ಕಾಣಿಸ್ತಾ ಇದೆನಾ, ಇದರ ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಅದರ ಅರ್ಥ 100% ಇದನ್ನು ಕೂಡ ತಮಗೆ ಹೆಲ್ಪ್ ಆಗಿದೆ. ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಬಹುದು, ಸರ್ ಕೆಲವೊಂದರಲ್ಲಿ ಸ್ಲೈಡ್ ಇದೆ, ಇನ್ನು ಕೆಲವೊಂದರಲ್ಲಿ ಸ್ಲೈಡ್ ಇಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳಬಹುದು. ನೋಡಿ, ನನ್ನ ಹತ್ರ ಎಷ್ಟಂದ್ರೆ ಸುಮಾರು 5,000 ಸ್ಲೈಡ್ಸ್ಗಳಿದೆ. ಮೋರ್ ದೆನ್ 5,000. ಅಷ್ಟೊಂದು ಸ್ಲೈಡ್ಸ್ಗಳನ್ನ ನೋಡಕ್ಕೆ ಆಗಿಲ್ಲ ಕೆಲವೊಂದಕ್ಕೆ. ಅದಕ್ಕೆ ಮ್ಯಾಗಝಿನ್ ಇರ್ತಕ್ಕಂಥ ಸ್ನಿಪೆಟ್ ಅನ್ನೇ ಕೂಡ ನಾವು ಏನ್ ಮಾಡಿದೀವಿ, ಡೈರೆಕ್ಟ್ ಆಗಿ ಹಾಕಿದೀವಿ. ಅರ್ಥ ಆಯ್ತಾ? ಇದನ್ನ ನಾನು ವಿಡಿಯೋದಲ್ಲಿ ಕೂಡ ಹೇಳಿದೀನಿ, ನಮ್ಮ ಮ್ಯಾಗಝಿನ್ ಅಲ್ಲಿ ಕೂಡ ನಾನು ಕವರ್ ಮಾಡಿದ್ದೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದಿದೆ. ಇಟ್ ಮೀನ್ಸ್ ದಟ್ 100% ಇದನ್ನು ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಉದ್ಘಾಟನೆಗೊಂಡ 300 ಮೀಟರ್ ಉದ್ದದ ಅಟಲ್ ಸೇತುವೆಯನ್ನ ಅಹಮದಾಬಾದ್ನಲ್ಲಿ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ಸಾಬರ್ಮತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂದ್ರೆ ಆಗಸ್ಟ್ ಮಂತ್ ಅಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅರ್ಥ. ಕೆಲವೊಂದಕ್ಕೆ ಸ್ಲೈಡ್ ಸಿಕ್ಕಿಲ್ಲ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಸ್ಲೈಡ್ ಜಾಸ್ತಿ ಇದಾವೆ, ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಮ್ಯಾಗಝಿನ್ ಸಿಪೇಟ್ ಅನ್ನ ಹಾಕಿದ್ದೀನಿ. ಆಗಸ್ಟ್ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2022. ಆಗಸ್ಟ್ ಮಂತ್ 2022 ನಮ್ಮದು ಮ್ಯಾಗಝಿನ್ ಯಾರ ಹತ್ರ ಇದೆ ಅವರು ಓಪನ್ ಮಾಡಿ ಅದರಲ್ಲಿ ಹೆಡ್ಡಿಂಗ್ ಅಲ್ಲೇ ಸಿಗುತ್ತೆ ನಿಮಗೆ. ಅಟಲ್ ಸೇತುವೆ ಅಂತ ನಾವು ಡಿಸ್ಕಷನ್ ಮಾಡಿದೀವಿ ಅವಾಗ, ಅಂದ್ರೆ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತಿನ ಅಹಮದಾಬಾದ್ನಲ್ಲಿ ಸಾಬರ್ಮತಿ ನದಿಯ ಮೇಲೆ, ಕಾಣಿಸ್ತಾ ಇದೆನಾ, ಸಾಬರ್ಮತಿ ನದಿಯ ಮೇಲೆ ಅಟಲ್ ಸೇತುವೆಯನ್ನು ಉದ್ಘಾಟಿಸಿದರು. ಇದನ್ನು ಕೂಡ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೂ ಕೂಡ ಏನಾಗಿದೆ, 100% ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ತಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ತಂಡವು 2023ನೇ ಸಾಲಿನ ಡ್ಯೂರಾಂಡ್ ಕಪ್ ಅನ್ನು ಜಯಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಲ್ಕನೇ ಆಪ್ಷನ್ ಮೋಹನ್ ಬಾಗನ್ ತಂಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದರೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ಯಾವ ತರ ಹೆಲ್ಪ್ ಆಗಿದೆ ಅಂತಕ್ಕಂಥದನ್ನ ತೋರಿಸ್ತಾ ಇದೀನಿ ನೋಡಿ. ಸೆಪ್ಟೆಂಬರ್ 3 ಮತ್ತು 4, ಸೆಪ್ಟೆಂಬರ್ 3, 4, 2023 ಸಾಲಿಂದು ಸೆಪ್ಟೆಂಬರ್ 3 ಮತ್ತು 4ರ ಕರೆಂಟ್ ಅಫೇರ್ಸ್ ಅನ್ನು ಒಟ್ಟಿಗೆ ಡಿಸ್ಕಷನ್ ಮಾಡಿದ್ದೆ. ಅವಾಗ ನಾನು ಯಾವ ತರ ಪ್ರಶ್ನೆ ಕೇಳಿದೆ ನೋಡಿ, ಡ್ಯೂರಾಂಡ್ ಕಪ್ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ನಾವು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದ್ವಿ, ಅವರು ಕೂಡ ಸೇಮ್ ಇದೇ ತರ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಆಪ್ಷನ್ ಕಾಣಿಸ್ತಾ ಇದೆನಾ, ಮೋಹನ್ ಬಾಗನ್ ತಂಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿತ್ತು. ಕಾಣಿಸ್ತಾ ಇದೆನಾ? ಇನ್ನ ಇಲ್ಲಿ ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸ್ಕೊಂಡಿತ್ತು ಡ್ಯೂರಾಂಡ್ ಕಪ್ ಮೋಹನ್ ಬಾಗನ್ ತಂಡ ಚಾಂಪಿಯನ್ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಮಾಡೋ ಕಾಣಿಸ್ಕೊಂಡಾಗ ಅವಾಗ ಸಂಪೂರ್ಣವಾಗಿ ನಾನು ಡಿಸ್ಕಷನ್ ಮಾಡಿದ್ದೆ. ಯಾವ್ಯಾವ ತಂಡಗಳು ಫೈನಲ್ ಬಂದಿದ್ದು, ಎಷ್ಟನೇ ಬಾರಿ ಗೆದ್ದುಕೊಂಡಿದೆ, ಇನ್ನು ಡ್ಯೂರಾಂಡ್ ಕಪ್ ಬಗ್ಗೆ, ಇದನ್ನ ಯಾವಾಗ ಸ್ಟಾರ್ಟ್ ಆಯಿತು, ಆಮೇಲೆ ಯಾವಾಗ ಪ್ರಾರಂಭ ಆಯಿತು, ಎಷ್ಟನೇ ಆವೃತ್ತಿ ಆಗಿದೆ, ಇದನ್ನ ಯಾವ ಸಂಘಟನೆ ನಡೆಸ್ತಾರ, ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಾಸ್ ಅನ್ನ ನಾನು ಅವಾಗ ಡಿಸ್ಕಷನ್ ಮಾಡಿದ್ದೆ ಇದ್ರ ಬಗ್ಗೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಈ ಕೆಳಗೆ ನೀಡಲಾದ ಭಾರತ ವಿವಿಧ ರಾಜ್ಯಗಳ ರಾಜ್ಯಪಾಲರ ಪಟ್ಟಿಯನ್ನ ಪರಿಗಣಿಸಿ ಮತ್ತು ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಎಂದು ತಿಳಿಸಿರಿ. ತಪ್ಪಾಗಿ ಯಾವುದು ಹೊಂದಿಕೆಯಾಗಿದೆ ಅಂತಕ್ಕಂಥ ಕೇಳಿದ್ದಾರೆ. ಸೊ ನೋಡಿ, ಇದು ಒಂದು ಬಹಳ ಒಂದು ಅಂದ್ರೆ ಇದೊಂದು ಕಷ್ಟವಾಗಿರ್ತಕ್ಕಂಥ ಪ್ರಶ್ನೆ. ಇದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಯಾಕೆ ಡಿಫಿಕಲ್ಟ್ ಆಗುತ್ತಂದ್ರೆ ಎಲ್ಲಾ ರಾಜ್ಯಗಳದ್ದು ನಮಗೆ ನೆನಪಿಟ್ಕೊಳ್ಳೋಕೆ ಆಗಲ್ಲ. ಬಟ್ ಅವ್ರು ಎಲ್ಲಾ ರಾಜ್ಯಗಳದ್ದು ಕೇಳಿಲ್ಲ, ನ್ಯೂಸ್ ಅಲ್ಲಿ ಇರೋರ್ದು ಮಾತ್ರ ಕೇಳಿದ್ದಾರೆ. ಸೊ ಇವ್ರು ಎಲ್ಲವನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಅರ್ಥ ಆಯ್ತಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಮೇಘಾಲಯ. ಇದು ಆಕ್ಚುಲಿ ಏನಂದ್ರೆ ಇದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, ಬಟ್ ಇದು ಏನಾಗಿದೆ, ಮಿಸ್ ಮ್ಯಾಚ್ ಆಗಿದೆ. ಹಾಗಾದರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು ಮತ್ತು ಯಾವ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಫೆಬ್ರವರಿ 13, ಅರ್ಥ ಫೆಬ್ರವರಿ 13, 2023ನೇ ಸಾಲಿನ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಸೊ ಅದರಲ್ಲಿ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ. ನಾನು ಯಾವ ತರ ಪ್ರಶ್ನೆಯನ್ನು ಕೇಳಿದೆ ಅಂದ್ರೆ, ಸೈಯದ್ ಅಬ್ದುಲ್ ನಜೀರ್ ಅವರನ್ನ ಯಾವ ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ ಅಂತ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಸೊ ಆ ಸಂದರ್ಭದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೆ. ಯಾವಾಗ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು, ಒಂದು 6 ರಾಜ್ಯಪಾಲರ ನೇಮಕ ಅಂತ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಕೆಳಗಡೆ, ಅಬ್ದುಲ್ ನಜೀರ್ ಆಂಧ್ರ ಪ್ರದೇಶ್. ಸೊ ಅಬ್ದುಲ್ ನಜೀರ್ ಅಂತಕ್ಕಂಥದ್ದು ಒಂದು ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆನಾ, ಅಬ್ದುಲ್ ನಜೀರ್ ಅಲ್ಲಿ
ಇಲ್ಲಿ ಅಬ್ದುಲ್ ನಜರ್ ಆಂಧ್ರ ಪ್ರದೇಶ ಒಂದು ಕವರ್ ಆಯಿತು. ತದನಂತರದಲ್ಲಿ ಕೈವೆಲ್ಲ ತ್ರಿವಿಕ್ರಮ್ ಪರನಾಯಕ್ ಅಂತಕ್ಕಂಥದ್ದು ಅರುಣಾಚಲ್ ಪ್ರದೇಶ ಕೊಟ್ಟಿದ್ದಾರಾ? ಇಲ್ಲ. ತದನಂತರದಲ್ಲಿ ನೆಕ್ಸ್ಟ್ ನೋಡಿ, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಕಾಣಿಸ್ತದನ ಇಲ್ಲಿ ಸಿಕ್ಕಿಂ ಅಂತ ಕೊಟ್ಟಿದ್ದಾರೆ. ಅವರು ಸಿಕ್ಕಿಂ ಆಗಿದ್ದಾರೆ. ಬಟ್ ಇವರು ಇಲ್ಲಿ ಮಿಸ್ ಮ್ಯಾಚ್ ಆಗಿ ಯಾವ್ದು ಕೊಟ್ಟಿದ್ದಾರೆ? ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಮೇಘಾಲಯ ಅಂತ ಕೊಟ್ಟಿದ್ದಾರೆ. ಸೊ ಅದು ಮಿಸ್ ಮ್ಯಾಚ್ ಆಗಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಸಿ ಪಿ ರಾಧಾಕೃಷ್ಣ ಜಾರ್ಖಂಡ್ ನಾವು ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ನೋಡ್ರಿ ಜಾರ್ಖಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ. ಸಿ ಪಿ ರಾಧಾಕೃಷ್ಣ ಜಾರ್ಖಂಡ್. ಅಲ್ಲಿಗೆ ಇದು ಕವರ್ ಆಯ್ತು, ಇದು ಕವರ್ ಆಯ್ತು, ಇದು ಕವರ್ ಆಗಿದೆ. ಇನ್ನು ಶಿವಪ್ರತಾಪ್ ಶುಕ್ಲಾನು ಕೂಡ ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದೆನಾ? ಶಿವಪ್ರತಾಪ್ ಶುಕ್ಲಾ ಆಸಮ್ ಅಂತ ಕವರ್ ಮಾಡಿದೀವಿ. ಅರ್ಥಾತ್ ಈ ತರನಾಗಿ ನಮ್ಮ ಚಾನಲ್ ಇಂದ ತಮಗೆ ಹೆಲ್ಪ್ ಆಗಿದೆ. ಇಟ್ ಇಸ್ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್ ಅಂತ ನಾವು ಹೇಳ್ತೀವಿ. 100% ನಮ್ಮ ಚಾನಲ್ ಇಂದ ನಿಮಗೇನಾಗಿದೆ? ಹೆಲ್ಪ್ ಆಗಿದೆ. ಎಸ್, ನೆಕ್ಸ್ಟ್ ನೋಡೋಣ. ನೋಡ್ರಿ ಅವಾಗ ನಾನು ಕರ್ನಾಟಕ ರಾಜ್ಯಪಾಲರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೆ. ನೆಕ್ಸ್ಟ್ ಕ್ವಶನ್ ಅಂತ ಕೇಳಿದ್ರೆ, ಯಾವ ದೇಶದ ವಿಜ್ಞಾನಿಗಳು ಪೈಬೋಟ್ ಎಂಬ ವಿಮಾನವನ್ನು ಉಡಾಯಿಸಬಲ್ಲ ಮತ್ತು ಕ್ಲಿಷ್ಟಕರ ಉಡಾವಣೆ ಮ್ಯಾನ್ಯುವಲ್ಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಹ್ಯುಮಿನೇಟೆಡ್ ರೋಬೋಟ್ ಅನ್ನು ಸಿದ್ಧಪಡಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಕೊರಿಯಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ ಅಂತಕ್ಕಂಥ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಯಾವ್ದಂದ್ರೆ ನಿಮಗೆ ಪ್ರೂಫ್ ಇಲ್ಲಿ ಸೆಪ್ಟೆಂಬರ್ 3 ಮತ್ತು 4 ವಿಡಿಯೋ ಅಥವಾ ಸೆಪ್ಟೆಂಬರ್ 3 ಮತ್ತು 4 ವಿಡಿಯೋನ ನೀವು ತೆಗೆದು ನೋಡಿ. ಅಲ್ಲಿ ಡೈರೆಕ್ಟ್ ಆಗಿ ನಾವು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದೀವಿ. ಪೈಬೋಟ್ ರೋಬೋಟ್ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ನಾವು ಸಿಂಪಲ್ ಆಗಿ ಪ್ರಶ್ನೆಯನ್ನ ಕೇಳಿದೀವಿ. ಸೊ ಇದೇ ತರನಾಗಿ ಅವರು ಕೂಡ ಪ್ರಶ್ನೆಯನ್ನ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಕ್ಷಿಣ ಕೊರಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ, ಅವರು ಕೂಡ ಅದೇ ತರನಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನಿಮ್ಗೆ ಕೆಲವೊಂದು ಡೌಟ್ ಬರ್ಬೋದು, ಸರ್ ಇಲ್ಲಿ ಮ್ಯಾಗ್ಝಿನ್ ಅಂತ ಹಾಕಿಲ್ವಲ್ಲ, ನೀವು ಯಾವ ಮ್ಯಾಗ್ಝಿನ್ ಅಲ್ಲಿ ಕವರ್ ಮಾಡಿದ್ರಿ ಅಂತಕ್ಕಂಥದ್ದು. ನೋಡ್ರಿ ನಿಮಗೆ ಇನ್ನೂ ನಾವು ಸೆಪ್ಟೆಂಬರ್ 1 ಮತ್ತು ಸೆಪ್ಟೆಂಬರ್ 2, ಅಕ್ಟೋಬರ್ 1 ಮತ್ತು ಅಕ್ಟೋಬರ್ 2 ಈ ಮ್ಯಾಗ್ಝಿನ್ಗಳನ್ನ ಪ್ರೊವೈಡ್ ಮಾಡಿಲ್ಲ ನಿಮಗೆ. ಇಲ್ಲಿ ಎಲ್ಲಿಗಂದ್ರೆ ಆಗಸ್ಟ್ 31 ವರೆಗೆ ಸಿಗುತ್ತೆ. ಅದಕ್ಕೆ ಇಲ್ಲಿ ನಾನು ಹಾಕಿಲ್ಲ. ಅರ್ಥ ಆಯ್ತಾ? ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕಿನ ವಿಡಿಯೋನ ನೀವು ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಸೇಮ್ ಪ್ರಶ್ನೆ ಅವರು ಕೂಡ ಕೇಳಿದರೆ, ನಾವು ಕೇಳಿದೀವಿ. ಅರ್ಥ ಆಯ್ತಾ? ನಮ್ಮ ನ್ಯೂಸ್ ಅನಾಲಿಸಿಸ್ ಇಂದ ತಮಗೆ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿದೆ. ನೋಡ್ರಿ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಹೇಳಿದ್ದೆ ಯಾವ ಒಂದು ಕಂಪನಿ ತಯಾರು ಮಾಡಿದೆ ಇದನ್ನು ಅಂತಕ್ಕಂಥದ್ದು. ಇನ್ನು ಇದರ ಏನು ಮಾಡುತ್ತದೆ, ಮಾನವ ಪೈಲಟ್ ತರ ಆಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ಕಾಣಿಸ್ತಾ ಇದನ್ನ ಹ್ಯುಮನಾಯ್ಡ್ ರೋಬೋಟ್ ಅಂತಕ್ಕಂಥದ್ದು. ಇದನ್ನು ಕೂಡ ನಾವೇನ್ ಮಾಡಿದ್ದೀವಿ, ಡಿಸ್ಕಷನ್ ಮಾಡಿದ್ವಿ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದರೆ ನೋಡಿ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ಪ್ರಶ್ನೆ ಕೇಳಬಹುದು. ಇದು ನಮ್ಮ ಚಾನಲ್ ಇಂದ ತಮಗೆ 100% ಏನಾಗಿದೆ, ಹೆಲ್ಪ್ ಆಗಿದೆ. ಇನ್ನು ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿದ ಚಂದ್ರನ ಅನ್ವೇಷಣಾ ಅಂತರಿಕ್ಷ ನೌಕೆಯ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂನ್ ಸ್ನೈಪರ್ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆ ಕೇಳಿದ್ವಿ, ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು ಹೇಳ್ತಾ ಇದೆ ನೋಡಿ. ಇದು ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ 3 ಮತ್ತು 4 ಅರ್ಥ ಆಯ್ತಾ? ಜಸ್ಟ್ ಸೆಪ್ಟೆಂಬರ್ 3, 4 ವಿಡಿಯೋ ಯಾರು ನೋಡಿರ್ತೀರಿ ಅವ್ರಿಗೆ 2 ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಬಹುದಾಗಿತ್ತು. ಅರ್ಥ ಆಯ್ತಾ? ಸೆಪ್ಟೆಂಬರ್ 3, 4 ವಿಡಿಯೋನ ನೋಡಿ ನೀವು. ಅಲ್ಲಿ ನಾನು ಕೂಡ ಇದೇ ತರ ಪ್ರಶ್ನೆಯನ್ನ ಕೇಳಿದೆ. ಇತ್ತೀಚೆಗೆ ಉಡಾವಣೆ ಮಾಡಲಾದ ಮೂನ್ ಸ್ನೈಪರ್ ಮಿಷನ್ ಯಾವ ದೇಶದಾಗಿದೆ ಅಂತ ನಾನು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಹೇಳಿದ್ದೆ ನಿಮಗೆ ಜಪಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ. ಅವ್ರು ಯಾವ ತರ ಕೇಳಿದರೆ, ಅವರು ಜಪಾನ್ನ ಒಂದು ನೌಕೆ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ನಾನೇನು ಕೇಳಿದ್ದೆ, ಈ ನೌಕೆ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದೆ. ಇಟ್ ಮೀನ್ಸ್ ದಟ್ ಬೋತ್ ದ ಕ್ವಶನ್ಸ್ ಆರ್ ಸೇಮ್. ಅರ್ಥ ಆಯ್ತಾ? ಒನ್ ಅನದರ್ ಸೇಮ್ ಇದಾವೆ. ಇದು ಕೂಡ ನಿಮಗೆ ಏನಾಗಿದೆ, 100% ನಮ್ಮ ಚಾನಲ್ ಇಂದ ತಮಗೇನಾಗಿದೆ, ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? ನೀವು ಬೇಕಾದ್ರೆ ಸೆಪ್ಟೆಂಬರ್ 3 ಮತ್ತು 4 ಕರೆಂಟ್ ಅಫೇರ್ಸ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ತೆಗೆದು ನೋಡಿ. ನಮ್ಮ ಒಂದು ಚಾನಲ್ ವಿಡಿಯೋಗಳಿದಾವೆ, ಆ ವಿಡಿಯೋದಲ್ಲಿ ನೀವು ಸರ್ಚ್ ಮಾಡಬಹುದು. ನೋಡ್ರಿ ಅವಾಗ ನಾನು ಹೇಳಿದ್ದೆ ಚಂದ್ರನ ಅಧ್ಯಯನಕ್ಕಾಗಿ ಜಪಾನ್ ನೌಕೆಯೊಂದನ್ನು ಉಡಾವಣೆ ಮಾಡಲಾಗಿದೆ. ಆಮೇಲೆ ಲ್ಯಾಂಡರ್ ಯಾವಾಗ ಇದಾಗುತ್ತೆ ಅಂತಕ್ಕಂಥದ್ದು ನಾನು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಜಸ್ಟಿಸ್ ಧನಂಜಯ್ ವಾಯು ಚಂದ್ರಚೂಡ ಅವರನ್ನ ಭಾರತ ಸರ್ವೋಚ್ಚ ನ್ಯಾಯಾಲಯದ 50ನೇ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಭಾರತ ಸರ್ವೋಚ್ಚ ನ್ಯಾಯಾಲಯದ 49ನೇ ಮುಖ್ಯ ನ್ಯಾಯಾಧೀಶ ಯಾರಾಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದೊಡ್ಡದು ಪ್ರಶ್ನೆ, ಸಿಂಪಲ್ ಇದೆ ಅಷ್ಟೇ. ಅಂದ್ರೆ ಭಾರತ 49ನೇ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಪ್ಷನ್, ಯು ಲಲಿತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆಯನ್ನು ಕೇಳಿದ್ವಿ, ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡ್ರಿ. ನವೆಂಬರ್ 10ನೇ ತಾರೀಕಿನ ವಿಡಿಯೋ, ನವೆಂಬರ್ 10, 2022 ಅಥವಾ ನಮ್ದು ಮ್ಯಾಗ್ಝಿನ್ ಯಾರ ಹತ್ರ ಇದೆ, ನವೆಂಬರ್ ಪಾರ್ಟ್ 1 ಮ್ಯಾಗ್ಝಿನ್ 2022 ತೆಗೆದು ನೋಡಿ. ನಿಮಗೆ ಈ ಒಂದು ಟಾಪಿಕ್ ಸಿಗುತ್ತೆ ನಿಮಗೆ. ನಾವು ಯಾವ ತರ ಪ್ರಶ್ನೆಯನ್ನು ಕೇಳಿದೆ ಅಂದ್ರೆ, ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ನಾವು ಪ್ರಶ್ನೆ ಕೇಳಿದೀವಿ.
ಬಟ್ ಅವರು 49ನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರಿದ್ದರು ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ಬಟ್ ಇಲ್ಲಿ ಅವರು ಕೂಡ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಚಂದ್ರಚೂಡ ಅವರು ನೇಮಕ ಅಂತ. ಇಲ್ಲಿ ಯಾವಾಗ ನಾನು ಹೇಳಿದ್ದೆ DY ಚಂದ್ರಚೂಡ ಅಂತ, ಇದಷ್ಟೇ ಹೇಳಿರಲಿಲ್ಲ ನಿಮಗೆ, ನಾನು ಇನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ ಅಂತಕ್ಕಂಥದ್ದು. ಅದಲ್ಲದೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆನಾ 49ನೇ ಮುಖ್ಯ ನ್ಯಾಯಮೂರ್ತಿ ಉದಯ್ ಉಮೇಶ್ ಲಲಿತ್ ಕಾಣಿಸ್ತಾ ಇದೆನಾ, ಉದಯ್ ಉಮೇಶ್ ಲಲಿತ್ ಅವರು ನವೆಂಬರ್ 8ರಂದು ನಿವೃತ್ತರಾಗಿದ್ದಾರೆ ಅಂತಕ್ಕಂಥದ್ದು. ಇದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದರೆ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅವಾಗ ನಾನು ಹೇಳಿದ್ದೆ ಹುದ್ದೆಗಳು ಮತ್ತು ಪ್ರಮಾಣ ವಚನಗಳು ಯಾರು ಬೋಧಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ 2023ನೇ ಸಾಲಿನ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಕೆಳಗಿನ ಯಾವ ರಾಷ್ಟ್ರವು ಪ್ರಥಮ ಸ್ಥಾನ ಗಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇದಕ್ಕೆ ಈ ಆಪ್ಷನ್ಗಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ USA ಸರಿಯಾಗಿರ್ತಕ್ಕಂಥದ್ದು. ಬಟ್ ಅವರು KPSC ಇಂದ ಕೊನೆಲಾಗಿ ಫೈನಲ್ ಆನ್ಸರ್ ಯಾವ್ದು ಬರುತ್ತೆ, ಸಾರಿ KE ಎಕ್ಸಾಮಿನೇಷನ್ ಇಂದ ಯಾವ್ದು ಆನ್ಸರ್ ಬರುತ್ತೆ KE ಡಿಪಾರ್ಟ್ಮೆಂಟ್ ಇಂದ, ಅವಾಗ ನಾವು ಇದಕ್ಕೆ ಒಂದು ಕನ್ಕ್ಲೂಷನ್ ಅನ್ನ ಕೊಡಕ್ಕಾಗತ್ತೆ. ಬಿಕಾಸ್ ಅವ್ರು ಏನು ಕೇಳಿದ್ರೆ ಅಂದ್ರೆ 2023ನೇ ಸಾಲಿನ ಜಾಗತಿಕ ಸೂಚಕದಲ್ಲಿ ಕೆಳಗಿನ ಯಾವ ರಾಷ್ಟ್ರ ಪ್ರಥಮ ಸ್ಥಾನ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ, ಪ್ರಥಮ ಸ್ಥಾನ ಅಂತ ಹೇಳಿದ್ದಾರೆ. ಅಂದ್ರೆ ಯಾಕೆ ನಾನು ಇದನ್ನ ಡೌಟ್ ಅಲ್ಲಿ ಇಡ್ತಿದ್ದೀನಿ ಅಂದ್ರೆ ಇದು ಮೇ ಬಿ ಗ್ರೇಸ್ ಬರ್ಬೋದು. ಯಾಕೆ ಗ್ರೇಸ್ ಬರ್ಬೋದು ಅಂದ್ರೆ ನಾನು ಡಿಸ್ಕಷನ್ ಮಾಡಿದ್ದೆ, ಇಲ್ಲಿ ಕಾಣಿಸ್ತಾ ಇದೆನಾ, ಸೆಪ್ಟೆಂಬರ್ 29, 30 ಮತ್ತು ಅಕ್ಟೋಬರ್ 1ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನೋಡಿ ನೀವು. ಅವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ 2023 ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಅವಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನೀಡಿದ್ದೆ. ಕಾಣಿಸ್ತಾ ಇದೆ ಇಲ್ಲಿ ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2023 ಭಾರತ 40ನೇ ಸ್ಥಾನ. ಇನ್ನು ನೋಡಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಪ್ರಥಮ ಸ್ಥಾನ ಪಡೆದಿದೆ. ಹೇಳಿದ್ನೋ ಇಲ್ವೋ, ಸ್ವಿಟ್ಜರ್ಲ್ಯಾಂಡ್ ಪ್ರಥಮ ಸ್ಥಾನ, ಬಟ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇಲ್ವಾ. ಇನ್ನು ಸೆಕೆಂಡ್ ಸ್ಥಾನದಲ್ಲಿ ಸ್ವೀಡನ್ ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿದೆ USA ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿದೆ. ಬಟ್ ಇವರು ಈ ಪ್ರಥಮ ಸ್ಥಾನ ಅಂತ ಇಲ್ಲಿ ಕೇಳಿದ್ದಾರೆ. ಪ್ರಥಮ ಸ್ಥಾನ ಯಾವ ರಾಷ್ಟ್ರ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ವಿಟ್ಜರ್ಲ್ಯಾಂಡ್ ಆಗಬೇಕು. ಬಟ್ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಟಾಪ್ ಅಂತ ಅವ್ರು ಕೇಳಿದ್ರೆ ಅವಾಗ ಏನಾಗುತ್ತೆ US ಕರೆಕ್ಟ್ ಆಗುತ್ತೆ. ಅರ್ಥ ಮೇ ಬಿ ಇದು ಗ್ರೇಸ್ ಬರುವ ಒಂದು ಚಾನ್ಸಸ್ ಇದೆ. ನೋಡಿ ಇದನ್ನು ಕೂಡ ನಾವು ಮಾಡಿರ್ತಕ್ಕಂಥ ಎನಾಲಿಸಿಸ್ ಇಂದಾಗಿ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದರೆ 100% ನಿಮಗೇನಾಗಿದೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ನೋಡಿ, ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸುಮಾರು ಜನ ಮಿಸ್ಟೇಕ್ ಮಾಡಿದ್ದಾರೆ. ಎಲ್ಲರೂ ವಿಶ್ವ ಬ್ಯಾಂಕ್ ಅಂತ ಹಾಕಿದ್ರೆ ನೋಡಿ, ನಾನು ಡಿಸ್ಕಷನ್ ಮಾಡಿದ್ದೆ ಮತ್ತು ನಿಮಗೆ ಹೇಳಿದ್ದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ 8, 9, 10, 11 ವಿಡಿಯೋ ಅರ್ಥ ಆಯ್ತಾ, ಈ ಇಷ್ಟು ಡೇಟ್ ಅದು ಒಟ್ಟಿಗೆ ನಾನು ವಿಡಿಯೋ ಮಾಡಿದ್ದೆ. ಅವಾಗ ನಿಮಗೆ ಹೇಳಿದ್ದೆ ನಾನು ಯಾವ ತರ ಪ್ರಶ್ನೆ ಕೇಳಿದರೆ 2023-24ರಲ್ಲಿ ಭಾರತ GDP ಶೇಕಡ 6.3% ಪ್ರಗತಿ ಸಾಧಿಸಲಿ ಎಂದು ಯಾವ ಸಂಸ್ಥೆ ಹೇಳಿದೆ ಅಂತ ನಾನು ಈ ತರ ಪ್ರಶ್ನೆ ಕೇಳಿದ್ದೆ. ಬಟ್ ಅವರು ಪ್ರಶ್ನೆಯನ್ನು ಸ್ವಲ್ಪ ಡಿಫ್ರೆಂಟ್ ಕೇಳಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ನ್ಯೂಸ್ ಪೇಪರ್ ಅಲ್ಲಿ ಭಾರತ ಆರ್ಥಿಕತೆ ಏರಿಕೆ, ಚೀನಾದ ಇಳಿಕೆ, IMF ಅಂತಕ್ಕಂಥ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಅದಲ್ಲದೆ ನೋಡಿ ಇಲ್ಲಿ ಕೊಟ್ಟಿದೆ ನೋಡಿ, ಇತ್ತೀಚೆಗೆ IMF ವಿಶ್ವ ಆರ್ಥಿಕ ಮುನ್ನೋಟ ವರದಿ ಕಾಣಿಸ್ತಾ ಇದೆನಾ, ಇದನ್ನೇ ಅರ್ಥ ಇದೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅಂತ ನಾವು ಹೇಳ್ತೀವಿ. ಇದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ. ಇದನ್ನು ಕೂಡ ನಿಮಗೆ ಏನಾಗಿದೆ ಅಂದ್ರೆ 100% ಏನಾಗಿದೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದಲ್ಲದೆ ನಮ್ಮ ಮ್ಯಾಗಝಿನ್ಗಳಲ್ಲಿ ಸುಮಾರು ಬಾರಿ ಕೊಟ್ಟಿದ್ದೀನಿ ನಿಮ್ಗೆ ನಾನು IMF ಬಿಡುಗಡೆ ಮಾಡುವ ರಿಪೋರ್ಟ್ಗಳು, IMF ಬಗ್ಗೆ ವಿ ಡಿಸ್ಕಸ್ ಮಲ್ಟಿಪಲ್ ಟೈಮ್ಸ್. ಬಟ್ ನನಗೆ ಏನು ಮಾಡಿದೆ ನಿಮಗೆ ರೀಸೆಂಟ್ ವಿಡಿಯೋದನ್ನ ಪ್ರೂಫ್ ನಾನು ತೋರಿಸಿದ್ದೀನಿ ಇಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೇಂದ್ರ ನಗರ ಮತ್ತು ವಸತಿ ವ್ಯವಹಾರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸಿಟಿ ಮಿಷನ್ ಗಡುವನ್ನ ಡ್ಯಾಶ್ ವರೆಗೆ ವಿಸ್ತರಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೂನ್ 2024 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನಮ್ಮ ಚಾನಲ್ ಇಂದ ಎಷ್ಟು ಹೆಲ್ಪ್ ಆಗಿದೆ, ಯಾವ ತರ ಹೆಲ್ಪ್ ಆಗಿದೆ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಸ್ಮಾರ್ಟ್ ಸಿಟೀಸ್ ಮಿಷನ್ ಅವಧಿ ವಿಸ್ತರಣೆ ಅಂತ ನಮ್ಮ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಅರ್ಥ ಆಯ್ತಾ. ಸ್ಮಾರ್ಟ್ ಸಿಟಿ ಮಿಷನ್ ವಿಸ್ತರಣೆ ಅಂತಕ್ಕಂಥದ್ದು ನಮ್ಮ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದರ ಸ್ನಿಪೆಟ್ ಅನ್ನ ಇಲ್ಲಿ ತಗೊಂಡಿದ್ದೀನಿ. ಯಾರು ನಮ್ಮ ಮ್ಯಾಗಝಿನ್ಸ್ಗಳಿದಾವೆ ಸ್ವಲ್ಪ ನೀವು ಏನು ಮಾಡಿರಿ ಅಂದ್ರೆ ಇದನ್ನ ಸರ್ಚ್ ಮಾಡಿ ನಿಮಗೆ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ಕಾಣಿಸ್ತಾ ಇದೆನಾ, ಜೂನ್ 2024ಕ್ಕೆ ವಿಸ್ತರಿಸಿದೆ ಅಂತಕ್ಕಂಥದ್ದು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸಿಟಿ ಮಿಷನ್ ಗಡುವನ್ನ ಜೂನ್ 2024ಕ್ಕೆ ವಿಸ್ತರಿಸಿದೆ. ನೋಡ್ರಿ ಏನ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಇಲ್ಲಿ ಡ್ಯಾಶ್ ಸೇರಿಸ್ಬಿಟ್ಟಿದ್ದಾರೆ ಅಷ್ಟೇ. ಸೇಮ್ ಸೆಂಟೆನ್ಸ್ ಅರ್ಥ ಆಯ್ತಾ. ಇಲ್ಲಿ ಯಾವ ತರ ಸೆಂಟೆನ್ಸ್ ಇದೆ ಅಲ್ಲಿ ಕೂಡ ಅದೇ ತರ ಸೆಂಟೆನ್ಸ್ ಇದೆ ನೋಡಿ. ಒಂದು ಬಾರಿ ತೋರಿಸ್ತಾ ಇದೀನಿ. ಕೇಂದ್ರ ಮತ್ತು ವಸತಿ ನಗರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸಿಟಿ ಮಿಷನ್ ಗಡುವನ್ನ ಡ್ಯಾಶ್ ವರೆಗೆ ವಿಸ್ತರಿಸಿದೆ. ಇಲ್ಲಿ ಕೂಡ ನೋಡಿ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನ ಗಡುವನ್ನ ಡ್ಯಾಶ್ ವರೆಗೆ ವಿಸ್ತರಿಸಿದೆ. ಅಂದ್ರೆ ಜೂನ್ 2024 ವರೆಗೆ ವಿಸ್ತರಿಸಿದೆ. ಸೇಮ್ ಸೆಂಟೆನ್ಸ್ ಯಾವ ತರ ಇದೆ ಅವರು ಕೂಡ ಅದೇ ತರ ಕೇಳಿದರೆ
100% ಏನಾಗಿದೆ ಹೆಲ್ಪ್ ಆಗಿದೆ. ನೋಡಿ ಎಷ್ಟು ಡೆಡಿಕೇಟೆಡ್ ಆಗಿ ತಮಗೋಸ್ಕರ ನಾವು ವಿಡಿಯೋಸ್ಗಳನ್ನು ಮಾಡಿದ್ದೀವಿ, ಎಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ. ನೋಡಿ ತಪ್ಪದೆ ಈ ವಿಡಿಯೋಸ್ಗಳನ್ನು ನಮ್ಮ ಚಾನಲ್ ನೀವು ಅಭಿಮಾನಿಯಾಗಿದ್ದರೆ, ನಮ್ಮ ಚಾನಲಿಂದ ನಿಮಗೆ ಇಷ್ಟೊಂದು ಹೆಲ್ಪ್ ಆಗಿದರೆ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದರೆ ಎಲ್ಲರೂ ಈ ವಿಡಿಯೋಸ್ಗಳನ್ನು ನೀವು ಶೇರ್ ಮಾಡಬೇಕು ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಸಿಂಪಲ್ಲು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಸ್ಟ್ 15, 1969 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾನು ಯಾವಾಗ ಡಿಸ್ಕಷನ್ ಮಾಡಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆನಾ, ಇಸ್ರೋ ಸಂಸ್ಥಾಪನಾ ದಿನ ಆಗಸ್ಟ್ 15. ಅರ್ಥ ಆಯ್ತಾ? ಆಗಸ್ಟ್ 15 ಅಂದರೆ ಆಗಸ್ಟ್ ಮಂತ್ ಮ್ಯಾಗ್ಜಿನನ್ನು ತೆಗೆದು ನೋಡ್ರಿ ನಮ್ದು ನೀವು, ಅಥವಾ 2022 ತೆಗಿರಿ ಅಥವಾ 2023 ತೆಗಿರಿ, ಅದ್ರ ಪಾರ್ಟ್ 1 ಮ್ಯಾಗ್ಜಿನನ್ನು ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತಾ ಇದೆನಾ, ಇಸ್ರೋ ಬಗ್ಗೆ ಕೊಟ್ಟಿದ್ದೀನಿ ನಾನು. ಸ್ಥಾಪನೆ 1969 ಆಗಸ್ಟ್ 15. ನಾನು ಡಿಸ್ಕಷನ್ ಮಾಡಿದ್ದೆ ಎಕ್ಸಾಮಲ್ಲಿ ಕೊಟ್ಟೆ, ಅಂದರೆ ನಾವು ಆಗಸ್ಟ್ ತಿಂಗಳಲ್ಲಿ ಕೂಡ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ಇನ್ನು ಮ್ಯಾಗ್ಜಿನಲ್ಲಿ ಕೊಟ್ಟಿದ್ದೀವಿ. ಡೈರೆಕ್ಟಾಗಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ಸೊ ಇದನ್ನು ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಬೆಂಗಳೂರಿನ ಪ್ರಧಾನಿಯಿಂದ ಅನಾವರಣಗೊಂಡ ಲೋಹದ ಪ್ರತಿಮೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೆಂಪೇಗೌಡ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ನಿಮಗೆ ಕನ್ನಡ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಕನ್ನಡದಲ್ಲಿ ಕೇಳಿದ್ದಾರೆ, ಅಂದ್ರೆ ಇಟ್ ಮೀನ್ಸ್ ದ್ಯಾಟ್ GK ಅನ್ನ ಕನ್ನಡದಲ್ಲಿ ಸೇರಿಸಿ ಕೇಳಿದ್ದಾರೆ, ಬಿಕಾಸ್ ಇದು ಕರ್ನಾಟಕ ರಿಲೇಟೆಡ್ ಇದೆ. ಸೊ ನಾನು ಯಾವಾಗ ಡಿಸ್ಕಷನ್ ಮಾಡಿದೆ ಅಂದ್ರೆ ನೋಡಿ ತೋರಿಸ್ತಾ ಇದೆ ನಿಮಗೆ ಪ್ರೂಫ್ ಸಮೇತ. ನವೆಂಬರ್ 12, 13 ಒಂದು ಕರೆಂಟ್ ಅಫೇರ್ಸ್ 2022 ನವೆಂಬರ್ 12, 13 ಅಥವಾ ನವೆಂಬರ್ ಮಂತ್ ಪಾರ್ಟ್ 1 ಮ್ಯಾಗ್ಜಿನು. ಅರ್ಥಾಯ್ತಾ? ನವೆಂಬರ್ ಮಂತ್ ಪಾರ್ಟ್ 1 ಮ್ಯಾಗ್ಜಿನ್ 2022 ತೆಗೆದು ನೋಡಿ, 2022. ಬಿಕಾಸ್ ನಾವು ಒಂದು ತಿಂಗಳಲ್ಲಿ 2 ಮ್ಯಾಗ್ಜಿನ್ಗಳನ್ನು ಕೊಡ್ತೀವಿ, ಒಂದು ಪಾರ್ಟ್ 1 ಅಂತ ಕೊಡ್ತೀವಿ, ಇನ್ನೊಂದು ಪಾರ್ಟ್ 2 ಅಂತ ಕೊಡ್ತೀವಿ. ಪಾರ್ಟ್ 1 ಅಂದರೆ 15ನೇ ತಾರೀಕುವರೆಗೆ ಇರುತ್ತೆ, ಪಾರ್ಟ್ 2 ಅಂದರೆ 15ರಿಂದ 30 ಅಥವಾ 31ರವರೆಗೆ ಇರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಯಾವಾಗ ಪ್ರಶ್ನೆಯನ್ನು ಕೇಳಿದೀವಿ, ಯಾವ ಥರ ಪ್ರಶ್ನೆಯನ್ನು ಕೇಳಿ ತಿಳಿಸ್ತದೆ ನೋಡಿ. ಇಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಿದ ಕೆಂಪೇಗೌಡರ ಪ್ರತಿಮೆ ಎತ್ತರ ಎಷ್ಟು ಅಂತ ನಾನು ಪ್ರಶ್ನೆ ಕೇಳಿದೆ. ಅಂದ್ರೆ ನಮ್ಮ ಪ್ರಶ್ನೆದಲ್ಲೇ ತಮಗೆ ಉತ್ತರ ಇದೆ. ಅರ್ಥ ಆಯ್ತಾ? ನೋಡಿ ಅವಾಗ ಡಿಸ್ಕಷನ್ ಮಾಡಿದ್ದೆ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸಲಾಗಿರುವ ಕೆಂಪೇಗೌಡರ 108 ಎತ್ತರದ ಪ್ರತಿಮೆಯನ್ನ 22 ಎಕರೆ ಥೀಮ್ ಪಾರ್ಕ್ ಅನ್ನು ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದರು. ಅಲ್ಲೇನು ಕೇಳಿದರೆ ಪ್ರಧಾನಿ ಎಲ್ಲಿ ಯಾವ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದನ್ನು ಕೂಡ ಡೈರೆಕ್ಟ್ ಆಗಿ ನಾವು ಮಾಡಿರ್ತಕ್ಕಂಥ ಎನಾಲಿಸಿಸ್ ಇಂದ ತಮಗೇನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 1987ರಲ್ಲಿ ಪ್ರದಾನ ಮಾಡಲಾದ ಪ್ರಥಮ ವಿಶ್ವ ಆಹಾರ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಎರಡನೇ ಆಪ್ಷನ್ MS ಸ್ವಾಮಿನಾಥನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ನಿಮಗೆ ಯಾವ ತರ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ನಿಮಗೆ ಸೆಪ್ಟೆಂಬರ್ 29, 30, ಅಕ್ಟೋಬರ್ 1 ಈ 3 ಡೇಟದ ವಿಡಿಯೋನ ಒಂದೇ ದಿನ ಮಾಡಿದ್ದೀನಿ ನಾನು. ಅರ್ಥ ಆಯ್ತಾ? ಆ ವಿಡಿಯೋನ ತೆಗೆದು ನೋಡಬಹುದು. ಅರ್ಥ ಆಯ್ತಾ? ಇಲ್ಲಿ ನಾನು ಯಾವ ತರ ಪ್ರಶ್ನೆ ಕೇಳಿದ್ರೆ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ಅವಾಗ ನಾನು ಹೇಳಿದ್ದೆ MS ಸ್ವಾಮಿನಾಥನ್ ಅವ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ಇನ್ನು ತದನಂತರದಲ್ಲಿ ನಿಮಗೆ ಇನ್ನೊಂದು ಏನಂದ್ರೆ ಇದು ಯಾವಾಗ ಡಿಸ್ಕಷನ್ ಮಾಡಿದೆ ಅಂದ್ರೆ MS ಸ್ವಾಮಿನಾಥನ್ ಅವರ ಡೆತ್ ಆದ ಬಳಿಕ ನಾನು ಡಿಸ್ಕಷನ್ ಮಾಡಿದ್ದೆ. ಇಲ್ಲಿ ಅವ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಡಿ ನಾನು. ಅರ್ಥ ಆಯ್ತಾ? MS ಸ್ವಾಮಿನಾಥನ್ ಅವ್ರ ಬಗ್ಗೆ ಇಲ್ಲಿ ನೋಡ್ರಿ ಪರ್ಟಿಕ್ಯುಲರ್ ಪಾಯಿಂಟ್, ವಿಶ್ವದಲ್ಲಿಯೇ ಮೊದಲ ಬಾರಿಗೆ 1987ರಲ್ಲಿ ಆಹಾರ ಮತ್ತು ಕೃಷಿಗಾಗಿ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅರ್ಥ ಆಯ್ತಾ? ವಿಶ್ವ ಆಹಾರ ಪ್ರಶಸ್ತಿ 1987 ಮೊದಲ ಬಾರಿಗೆ. ಅರ್ಥ ಆಯ್ತಾ? ನೋಡಿ ಡೈರೆಕ್ಟ್ ಆಗಿ ಇದೇ ತರನಾಗಿ ನಿಮಗೆ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದರು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ 100% ನಿಮಗೆ ಏನಾಗುತ್ತೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ಈ ಕ್ವಶನ್ಗೂ ಕೂಡ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 24 ಏಪ್ರಿಲ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನೊಂದು ನೋಡಿ, ನಾನು 2 ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಒಟ್ಟಿಗೆ. 73ನೇ ತಿದ್ದುಪಡಿ ಕಾಯ್ದೆ ಏನು ಒದಗಿಸ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3 ಹಂತದ ಪಂಚಾಯತ್ ವ್ಯವಸ್ಥೆ. ಇವೆರಡೂ ಪ್ರಶ್ನೆಗಳು ನಿಮಗೆ ಪಂಚಾಯತ್ ಮೇಲೆ ಕೇಳಿರ್ತಕ್ಕಂಥದ್ದು, ಅಂದ್ರೆ ಲೋಕಲ್ ಗೌರ್ಮೆಂಟ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇವಾಗ ಡಿಸ್ಕಷನ್ ಮಾಡಿದೆ ಅಂದ್ರೆ ನೋಡಿ ನಾನು ಕೂಡ ಸೇಮ್ ಪ್ರಶ್ನೆನೇ ಕೇಳಿದ್ದೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದೆ. ಅವಾಗ ಹೇಳಿದ್ದೆ ಏಪ್ರಿಲ್ 24 ಅಂತ. ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ 23 ಮತ್ತು 24ರ ವಿಡಿಯೋ ಅಥವಾ ಏಪ್ರಿಲ್ ಮಂತ್ ಪಾರ್ಟ್ 2 ಮ್ಯಾಗ್ಜಿನ್ ನಮ್ಮದು 2023 ಓಪನ್ ಮಾಡಿ ನೋಡಿ, ಅದರಲ್ಲಿ ನಿಮಗೆ ಏನಂತೆ ಇದು ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವರಿಗೆ ನಿಮಗೆ ಎಲ್ಲಾ ವಿಡಿಯೋನ ನೋಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮ್ಯಾಗ್ಜಿನ್ಗಳನ್ನು ನೀವು ತಗೊಂಡು ಅದನ್ನ ಪರ್ಚೇಸ್ ಮಾಡಿ ಸದುಪಯೋಗ ಪಡ್ಕೋಬಹುದು. ಆಮೇಲೆ ಅದನ್ನ ನೀವು ತೆಗೆದು ಅಲ್ಲಿ ನೋಡಬಹುದು. ಅರ್ಥದ ತೆಗೆದು ನೋಡ್ದಾದ್ಮೇಲೆ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದಾಗಿ, ಒಂದು ವಿಶ್ವಾಸ ಬರಲಿ ಅನ್ನೋ ಉದ್ದೇಶದಿಂದ ಹೊಸಬರಿಗೆ ನಾನು ಹೇಳ್ತಾ ಇದ್ದೀನಿ. ಅರ್ಥದ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ.
ಅವಾಗ ನಾನು ಎಲ್ಲ ಡಿಸ್ಕಷನ್ ಮಾಡಿದ್ದೆ. 73ನೇ ತಿದ್ದುಪಡಿ 1992 24 ಏಪ್ರಿಲು, ಅರ್ಥ ಆಯ್ತಾ? ನಾನು ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೆ. ಕೆಲವೊಂದು ಸ್ಲೈಡ್ಸ್ಗಳನ್ನು ಇದರಲ್ಲಿ ಕಟ್ ಮಾಡಿದ್ದೀನಿ, ಬಿಕಾಸ್ ಎಕ್ಸ್ಪ್ಲನೇಷನ್ ಬಹಳ ಹೆಚ್ಚಾಗುತ್ತೆ ಅಂತಕ್ಕಂಥ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಹೇಳಿದ್ದೀನಿ. ಸಂಪೂರ್ಣವಾಗಿ ನಿಮಗೆ 2 ಕ್ವಶನ್ಗಳು ಡೈರೆಕ್ಟ್ ಆಗಿ ಬಂದಿರತಕ್ಕಂಥದ್ದು. ಇನ್ನು ಜೂನ್ 1, 2023ರಿಂದ RBI ಭಾರತದಾದ್ಯಂತ ಕ್ಲೈಮ್ ಮಾಡಿದ ಬ್ಯಾಂಕ್ ಠೇವಣಿಗಳ ಇತ್ಯರ್ಥ ಮಾಡಲು ಈ ಕೆಳಗಿನ ಯಾವ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 100 ದಿನಗಳು 100 ಪಾವತಿಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ನಾನು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದ್ದೆ. ಇಲ್ಲಿ ಕಾಣಿಸ್ತಾ ಇದೆನಾ? 100 days 100 pays ಕ್ಯಾಂಪೇನ್ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ RBI. ನಿಮಗೆ ಪ್ರೂಫ್ ಬೇಕಂದ್ರೆ ಮೇ 14 ಮತ್ತು 15ನೇ ತಾರೀಕಿನ ವಿಡಿಯೋನ ನೋಡಿ, ಅಥವಾ ಮೇ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2023 ತೆಗೆದು ನೋಡಿ, ನಿಮಗೆ ಇದು ಸಿಗುತ್ತೆ. ಅರ್ಥ ಆಯ್ತಾ? ನಾನು ಆವಾಗ ಹೇಳಿದ್ದೆ ನಿಮಗೆ. ನೋಡ್ರಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಜೂನ್ 1, 2001ರಂದು 100 ದಿನಗಳು 100 ಪಾವತಿಸಿದ ಅಭಿಯಾನ 100 days 100 pay ಕ್ಯಾಂಪೇನ್ ಪ್ರಾರಂಭಿಸಿದೆ. ಈ ಅಭಿಯಾನವು 100 ದಿನಗಳ ಅವಧಿಯಲ್ಲಿ ಎಲ್ಲಾ ಜಿಲ್ಲಾದ್ಯಂತ ಪ್ರತಿ ಬ್ಯಾಂಕಿನ ಒಂದು ಟಾಪ್ 100 ಕ್ಲೈಮ್ ಮಾಡಿದ ಠೇವಣಿಗಳನ್ನು ಪತ್ತೆ ಹಚ್ಚಲು, ಇಲ್ಲಿ ಕಾಣಿಸ್ತಾ ಇದೆನಾ? ಸೇಮ್ 100 ಕ್ಲೈಮ್ ಮಾಡಿದ ಠೇವಣಿಗಳನ್ನು ಪತ್ತೆ ಹಚ್ಚಲು. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕ್ಲೈಮ್ ಮಾಡಿದ ಬ್ಯಾಂಕ್ ಠೇವಣಿಗಳನ್ನ ಇತ್ಯರ್ಥ ಮಾಡಲು ಯಾವ ಕ್ಯಾಂಪೇನ್ ಆರಂಭಿಸಿದ್ದಾರೆ ಅಂತ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರನೂ ಕೂಡ ಹೇಳಿದ್ದೆ. ನಾನು ಯಾವಾಗ ಡಿಸ್ಕಷನ್ ಮಾಡಿದ್ದು ಕೂಡ ನಿಮಗೆ ಪ್ರೂಫ್ ಸಮೇತ ಹೇಳಿದ್ದೀನಿ. ಇಟ್ ಮೀನ್ಸ್ ದಟ್ 100% ನಮ್ಮ ಚಾನಲ್ ನೀವು ನೋಡಿದರೆ ಈ ಪ್ರಶ್ನೆಯನ್ನು ಆರಾಮಾಗಿ ಏನು ಮಾಡ್ಬೋದಾಗಿತ್ತು, ಅಟೆಂಡನ್ನು ಮಾಡಬಹುದಾಗಿತ್ತು. ಇದು ಒಂದೇ ಅಲ್ಲ, ಮೇಲ್ಗಡೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಟಿಕ್ ಮಾಡ್ಬೋದಾಗಿತ್ತು. ನೋಡಿ, ಅವಾಗ ನಾನು ರಿಸರ್ವ್ ಬ್ಯಾಂಕ್ ಬಗ್ಗೆ ಎಲ್ಲದರ ಬಗ್ಗೆ ಡಿಸ್ಕಷನ್ ಮಾಡಿದೆ ನಾನು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕುಟುಂಬ ಮಹಿಳಾ ಮುಖ್ಯಸ್ಥರಿಗೆ ಮಾಸಿಕ ರು 2000 ಭತ್ಯೆ ದೊರೆಯುವ ಕರ್ನಾಟಕ ಸರ್ಕಾರದ ಯೋಜನೆ ಹೆಸರೇನು ಅಂತ ಹೆಸರಿಸಿ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ 3ನೇ ಆಪ್ಷನ್, ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅವ್ರಿದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನಾವು ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ತೋರಿಸ್ತದೆ ನೋಡಿ. ನಿಮ್ಗೆ ಬೇಕಂದ್ರೆ ಮೇ ಮಂತ್ 21, ಅರ್ಥಾತ್ ಮೇ ಮಂತ್ ಅಲ್ಲಿ 20 ಅಂದ್ರೆ 21ನೇ ತಾರೀಕಿನ ವಿಡಿಯೋನ ಡಿಸ್ಕಷನ್ ಮಾಡಿ, ಮೇ 21 ವಿಡಿಯೋನ ನೋಡಿ, ಅಥವಾ ಮೇ ಮಂತ್ ಪಾರ್ಟ್ 1 ಅಥವಾ ಪಾರ್ಟ್ 2, ಅರ್ಥ ಆಯ್ತಾ? ಸ್ವಲ್ಪ ವ್ಯತ್ಯಾಸ ಆಗ್ಬೋದು. 1 ಅಥವಾ 2ರಲ್ಲಿ ಓಪನ್ ಮಾಡಿ ನೋಡಿ ನಮ್ಮ ಮ್ಯಾಗಝಿನ್. ಮೇ ಮಂತ್ ಪಾರ್ಟ್ 1 ಆರ್ ಪಾರ್ಟ್ 2 ಮ್ಯಾಗಝಿನ್ ಓಪನ್ ಮಾಡಿ ನೋಡಿ, ಅದರಲ್ಲಿ ಸಿಗುತ್ತೆ. ನಾನು ಹೇಳಿದ್ದೆ ನಿಮಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೆ. ಯಾವಾಗಂದ್ರೆ ಒಂದು ಪ್ರಶ್ನೆಯನ್ನು ಕೇಳಿದೆ, ಗೃಹ ಜ್ಯೋತಿ ಅಡಿಯಲ್ಲಿ ಸರ್ಕಾರ ಎಷ್ಟು ಮನೆಗೆ ಎಷ್ಟು ಯೂನಿಟ್ ವಿದ್ಯುತ್ ಉಚಿತ ಮುಂದಾಗಿದೆ ಅಂತ ಪ್ರಶ್ನೆ ಕೇಳಿದೆ. ಅವಾಗ ನೋಡಿ, ಇಲ್ಲಿ ಗೃಹ ಜ್ಯೋತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ, ಯುವ ನಿಧಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಗೃಹ ಲಕ್ಷ್ಮಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಶಕ್ತಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅನ್ನ ಭಾಗ್ಯ ಅಂತಾನು ಕೂಡ ನ್ಯೂಸ್ ಪೇಪರ್ಲ್ಲೇ ಕಾಣಿಸ್ಕೊಂಡಿತ್ತು. ನಾವು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಕಾಣಿಸ್ತಾ ಇದೆಯಾ? 5 ಗ್ಯಾರಂಟಿಗಳು ಅಥವಾ ಯೋಜನೆಗಳು, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಕಾಣಿಸ್ತಾ ಇದೆ. ಪ್ರತಿ ಮನೆ ಯಜಮಾನ ತಿಂಗಳಿಗೆ 2000 ರು ನೆರವು ಅಂತಕ್ಕಂಥದ್ದು. ಯಜಮಾನಿಗೆ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಅದು ಕೂಡ ಈ ಒಂದು ಯೋಜನೆ ಆಗಿತ್ತು. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಾಯ್ತಾ? ಆದ್ರಿಂದಾಗಿ 100% ಏನಾಗಿದೆ, ನಮ್ಮ ಚಾನಲ್ ಇಂದ ಈ ಕ್ವಶನ್ಗೆ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅನ್ನ ಬಗ್ಗೆ ಹೇಳಿದ್ದೆ, ಯುವ ನಿಧಿ ಬಗ್ಗೆ ಹೇಳಿದ್ದೆ, ಇನ್ನು ಶಕ್ತಿ ಬಗ್ಗೆನೂ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನ ಯಾವ ಸಂಸ್ಥೆಗಳಿಂದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ್ನ ವಿಶ್ವ ಪರಂಪರೆ ತಾಣವೆಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯುನೆಸ್ಕೋ ಇಸ್ ದ ರೈಟ್ ಆನ್ಸರ್. ಇದಕ್ಕೂ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾನು ಯಾವ ತರ ಪ್ರಶ್ನೆ ಕೇಳಿದ್ದೀನಿ ನೋಡಿ, ಇಲ್ಲಿ ವಿಶ್ವ ಪಾರಂಪರಿಕ ತಾಣಗಳು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಗುರುತಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದೆ. ನೋಡ್ರಿ, ಆಪ್ಷನ್ ಅಲ್ಲೇ ಕೊಟ್ಟಿದ್ದೀನಿ. ಸೊ ಅವಾಗ ಹೇಳಿದ್ದೆ ನಾನು ಯುನೆಸ್ಕೋ ಅಂತಕ್ಕಂಥದ್ದು. ವಿಶ್ವ ಪಾರಂಪರಿಕ ತಾಣಗಳು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಗುರುತಿಸುತ್ತದೆ ಅಂತ ನಾವು ಕೇಳಿದ್ವಿ. ಸೇಮ್ ಕ್ವಶನ್, ಬಟ್ ಸ್ವಲ್ಪ ಅವ್ರು ವ್ಯತ್ಯಾಸ ಮಾಡಿದ್ರೆ ಅಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಯಾವಾಗ ಪ್ರಶ್ನೆ ಕೇಳಿದೆ ಅಂದ್ರೆ ಏಪ್ರಿಲ್ 18, 19ನೇ ತಾರೀಕಿನ ವಿಡಿಯೋ ನೋಡಿ, ಅಥವಾ ಏಪ್ರಿಲ್ ಮಂತ್ ಪಾರ್ಟ್ 2 ಮ್ಯಾಗಝಿನ್ ಅನ್ನು ನಮಗೆ ತೆಗೆದು ನೋಡಿ, 2023 ಅದರಲ್ಲಿ ಸಿಗುತ್ತೆ ನಿಮಗೆ. ನೋಡಿ, ನಾನು ಅವಾಗ ಹೇಳಿದ್ದೆ ನಿಮಗೆ ಎಲ್ಲವನ್ನ, ಈ ಒಂದು ವಿಶ್ವ ಪಾರಂಪರಿಕ ತಾಣಗಳನ್ನ ಯಾರು ಡಿಕ್ಲೇರ್ ಮಾಡ್ತಾರ. ಅದಲ್ಲದೆ ಇನ್ನೊಂದು ವಿಡಿಯೋನ ತೆಗೆದು ನೋಡಿ, ಜೂನ್ 23, 2022 ಆ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ ನಾನು ಏನಂದ್ರೆ, ಯುನೆಸ್ಕೋದಿಂದ ಗುರುತಿಸಲ್ಪಟ್ಟ ಭಾರತ ಬಯೋಸ್ಫಿಯರ್ ರಿಸರ್ವ್ಗಳು. ಇಟ್ ಮೀನ್ಸ್ ದಟ್ ಯುನೆಸ್ಕೋದಿಂದ ಗುರುತಿಸಲ್ಪಟ್ಟ, ಇಲ್ಲಿ ಕಾಣಿಸ್ತಾ ನೀಲಗಿರಿ, ಗಲ್ಫ್ ಆಫ್ ಮನ್ನಾರ್, ಸುಂಡಾ ಲ್ಯಾಂಡ್ಸ್, ಇಲ್ಲಿ ಕಾಣಿಸ್ತಾ ಕಾಂಚನಜುಂಗ. ಅರ್ಥ ಆಯ್ತಾ? ನೋಡಿ, ಡೈರೆಕ್ಟ್ ಆಗಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಬಂದಿರತಕ್ಕಂಥದ್ದು. ಇನ್ನ ನಿಮಗೆ ಯಾವ್ದಂದ್ರೆ, ಇದು ನಮ್ಮ ಒಂದು ಹಳೆಬೀಡು, ಅರ್ಥ ಆಯ್ತಾ? ಹಳೆಬೀಡು ದೇವಾಲಯಗಳನ್ನ ಏನ್ ಸೇರಿಸಿದ್ರು ಅವಾಗಲೂ ಕೂಡ ನಾನು ಇದ್ರ ಬಗ್ಗೆ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನೀವು ಯಾರು ನಮಗೆ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಅವ್ರಿಗೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅರ್ಥ ಆಯ್ತಾ? ನಿಮ್ಗೆ ಯಾರು ಹೊಸಬರಾಗಿದ್ರಿ, ನಿಮಗೆ ಏನಂದ್ರೆ ನಾವು ಈ ಪ್ರೂಫ್ ಸಮೇತ ತೋರಿಸ್ತಾ ಇದೀವಿ. ಏನು ಕಂಟಿನ್ಯೂಸ್ ಇದ್ದವರಿಗೆ ಅವ್ರಿಗೆ ಗೊತ್ತಾಗುತ್ತೆ, ಸರ್ ಎಷ್ಟು ಈ ಒಂದು ವಿಡಿಯೋದಿಂದ ನಮಗೆ, ಆಮೇಲೆ ಸ್ಟಡಿ ರೇಸ್ ಕನ್ನಡದಿಂದ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥ ಅವ್ರು ಸುಮಾರು ಟೆಕ್ಸ್ಟ್ ಮಾಡಿ ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ ನನಗೆ ತಿಳಿಸಿದ್ದಾರೆ. ಬಟ್ ಹೊಸಬರಿಗೆ ಇದು ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ.
ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಭೂಮಿಯಿಂದ ಭೂಮಿಗೆ ಹಾರುವ ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೃಥ್ವಿ ಇಸ್ ದ ರೈಟ್ ಆನ್ಸರ್. ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡಿ, ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಅಣುವಸ್ತ್ರಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೃಥ್ವಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದ್ರೆ ಒಂದು SD ಎಕ್ಸಾಮಿನೇಷನ್, ಇನ್ನೊಂದು FD ಎಕ್ಸಾಮಿನೇಷನ್. ಇಟ್ ಮೀನ್ಸ್ ದಟ್ ಒಂದು ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್, ಇನ್ನೊಂದು PU ಲೆವೆಲ್ ಎಕ್ಸಾಮಿನೇಷನ್, ಎರಡರಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಎರಡು ಪ್ರಶ್ನೆಗಳು. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ, ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ ಅಂತಕ್ಕಂಥ ನಿಮ್ಗೆ ತೋರಿಸ್ತೀನಿ. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ ಅಂತ ಹೇಳ್ಬಹುದು. ನೋಡಿ ಕಾಣಿಸ್ತಾ ಇದೆನಾ, ಜೂನ್ 17ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನೋಡಿ, ಅಥವಾ ಜೂನ್ 2, ಜೂನ್ 1 ಅಥವಾ ಜೂನ್ 2 ಮ್ಯಾಗಜಿನ್ 2022 ನಮ್ದು ಅವಾಗ ತೆಗೆದು ನೋಡಿ. ನಾನು ಹೇಳಿದ್ದೆ ಪೃಥ್ವಿ ಯಾವ ವಿಧದ ಕ್ಷಿಪಣಿಯಾಗಿದೆ ಅಂತಕ್ಕಂಥದ್ದು. ಪೃಥ್ವಿ 2, ಇಲ್ಲಿ 1 ಅಂದ್ರೆ 11 ಅಂತ ತಿಳ್ಕೊಬೇಡಿ. ಪೃಥ್ವಿ 2 ಯಾವ ವಿಧದ ಕ್ಷಿಪಣಿಯಾಗಿದೆ ಅಂತ ನಾನು ಪ್ರಶ್ನೆ ಕೇಳಿದ್ದೆ. ಅವಾಗ ನನಗೆ ಕೊಟ್ಟಿದ್ದೆ, ಕಾಣಿಸ್ತಾ ಇದೆನಾ ಇಲ್ಲಿ, ಭೂಮಿಯಿಂದ ಭೂಮಿಗೆ. ಪೃಥ್ವಿ ಅಂತಕ್ಕಂಥದ್ದು ಭೂಮಿಯಿಂದ ಭೂಮಿಗೆ. ನಾನು ಇದೇ ತರ ಪ್ರಶ್ನೆ ಕೇಳಿದ್ದೀನಿ, ಎಕ್ಸಾಮ್ ಅಲ್ಲಿ ಕೂಡ ಅದೇ ತರ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವಾಗ ನಾನು ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೆ. ಯಾವಾಗ ಲಾಂಚ್ ಮಾಡಿದ್ದಾರೆ, ಯಾವ ಒಂದು ಇದನ್ನ ಲಾಂಚ್ ಮಾಡಿದ್ದಾರೆ, ಅದನ್ನ ಯಶಸ್ವಿ ಆಗಿದನೋ ಇಲ್ವೋ ಅಂತಕ್ಕಂಥದ್ದು. ಇನ್ನ ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿ ಆಗಿದೆ, ಕಾಣಿಸ್ತಾ ಇದೆನಾ, ಮೇಲ್ಮೈಯಿಂದ ಮೇಲ್ಮೈಗೆ. ಆಮೇಲೆ ಎಷ್ಟು ಕಿಲೋಮೀಟರು, ತದನಂತರದಲ್ಲಿ ಅದರ ರೇಂಜು ಎಷ್ಟೊಂದು ಹೊತ್ಕೊಳ್ಳುತ್ತೆ. ಇನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ಅಂತಕ್ಕಂಥದ್ದು. ಅದಲ್ಲದೆ ಪೃಥ್ವಿ ಕ್ಷಿಪಣಿ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೆ. ಪೃಥ್ವಿ ಕ್ಷಿಪಣಿ ಅಲ್ಲದೆ ಇಂಟಿಗ್ರೇಟೆಡ್ ಗೈಡಲ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅರ್ಥ ಆಯ್ತಾ, ಇದು ಯಾವಾಗ ಲಾಂಚ್ ಮಾಡಿದ್ರು, ಯಾರ ಒಂದು ನೇತೃತ್ವ ವಹಿಸ್ಕೊಂಡ್ರು, ಈ ಒಂದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಯಾವ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿದರೆ ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡಿದೆ ನಾನು. ನಿಮಗೆ ಬೇಕಂದ್ರೆ ಯಾವುದಂದ್ರೆ, ಅಂದ್ರೆ ನೋಡಿ, ಪೃಥ್ವಿ ಕೂಡ ಡಿಸ್ಕಷನ್ ಮಾಡಿದೆ, ತ್ರಿಶೂಲ ಕೂಡ ಡಿಸ್ಕಷನ್ ಮಾಡಿದೆ, ಆಕಾಶ, ನಾಗ, ಇವೆಲ್ಲವನ್ನ ಡಿಸ್ಕಷನ್ ಮಾಡಿದೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಏನಾಗಿದೆ, ಇದು ಹೆಲ್ಪ್ ಆಗಿರ್ತಕ್ಕಂಥದ್ದು. ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಲ್ಲದೆ ಇದು ಹಳೇದಾದ್ರೆ ನಿಮಗೆ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಹೊಸದಾಗಿ ಯಾವುದಂದ್ರೆ ಜೂನ್ 2ರ ವಿಡಿಯೋ ಅಥವಾ ಮೇ 2, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ನೋಡಿ. ಇಲ್ಲಾಂದ್ರೆ ಜೂನ್ 2 ಆಗ್ಬೇಕು ಇಲ್ಲಿ, ಅಂದ್ರೆ ಜೂನ್ ತಿಂಗಳಲ್ಲಿ ಇದೆ ಇದು. ಜೂನ್ ಮಂತ್ ಮ್ಯಾಗಜಿನ್ 2023 ತೆಗೆದು ನೋಡಿ. ಅವಾಗ ನಿಮಗೆ ಕೊಟ್ಟಿದ್ದೆ ನಾನು, ಅರ್ಥ ಆಯ್ತಾ. ಇಲ್ಲಿ ಏನ್ ಮಾಡಿದ್ರೆ ಜೂನ್ ಮಂತ್ ಪಾರ್ಟ್ 1 ಮ್ಯಾಗಜಿನ್ ತೆಗೆದು ನೋಡಿ, ಅಥವಾ ಜೂನ್ 2ರ ವಿಡಿಯೋ 2023 ತೆಗೆದು ನೋಡಿ. ಅವಾಗ ನಾನು ಡಿಸ್ಕಷನ್ ಮಾಡಿದ್ದೆ. ಏನಂತ ಪ್ರಶ್ನೆ ಕೇಳಿದೆ, ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಗ್ನಿ ಎಂಬುದು ಒಂದು ವಿಧದ ಕ್ಷಿಪಣಿ ಅಂತ ಹೇಳಿದ್ದೆ. ಅವಾಗ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ಎಲ್ಲದರ ಬಗ್ಗೆ ಹೇಳಿದ್ದೆ. ಅದೆಲ್ಲ ಆದಮೇಲೆ ನಿಮಗೆ ಏನು ಮಾಡಿದೆ ಅಂದರೆ, ಈ ಇಂಟಿಗ್ರೇಟೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅದನ್ನು ಕೂಡ ಅವತ್ತು ನಾನು ಡಿಸ್ಕಷನ್ ಮಾಡಿದ್ದೆ. ನೀವು ತೆಗೆದು ನೋಡಿ, ನಿಮಗೆ ಸಿಗುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ, ಪ್ರತಿ ಡ್ಯಾಶ್ ನಂತರ ರಾಜ್ಯಸಭೆಗೆ 3ನೇ ಒಂದು ಭಾಗದ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಪ್ರಶ್ನೆ ಅವ್ರು ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2 ವರ್ಷಗಳು. ಇದು ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನಾವು ಯಾವಾಗ ಕೇಳಿದೀವಿ, ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂತ ಹೇಳ್ತಾ ಇದೆ ನೋಡಿ. ಆಗಸ್ಟ್ 21, 22ನೇ ತಾರೀಕಿನ ವಿಡಿಯೋನ ನೋಡಿ, ಅಥವಾ ಆಗಸ್ಟ್ ಮಂತ್ ಪಾರ್ಟ್ 2 ಮ್ಯಾಗಜಿನ್ ತೆಗೆದು ನೋಡಿ. ನಾನು ಅವಾಗ ಯಾವ ತರ ಪ್ರಶ್ನೆಯನ್ನು ಕೇಳಿದರೆ, ರಾಜ್ಯಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ನಾನು ಪ್ರಶ್ನೆ ಕೇಳಿದ್ದೆ. ಅವಾಗ ನಿಮ್ಗೆ ಡಿಸ್ಕಷನ್ ಮಾಡಿದ್ದೆ ಈ ರಾಜ್ಯಸಭೆ ಬಗ್ಗೆ ಸಂಪೂರ್ಣವಾಗಿ. ರಾಜ್ಯಸಭೆ ಅವರು ಗರಿಷ್ಠ ಸಂಖ್ಯೆ ಎಷ್ಟು, ಇದಕ್ಕೆ ಯಾವ ತರ ಮನೆ ಅಂತ ಕರಿತೀವಿ, ಎಷ್ಟು ವಯಸ್ಸಾಗಿರಬೇಕು, ಕರ್ನಾಟಕ ವಿಧಾನಸಭೆ ಸ್ಥಾನಗಳು ಎಷ್ಟಿದಾವೆ, ಅತಿ ಹೆಚ್ಚು ಸ್ಥಾನ ಹೊಂದಿದ್ದು ಯಾವುದು, ಇನ್ನು ಇದರ ರಾಜ್ಯಸಭೆ ಚೇರ್ಮನ್ ಯಾರಾಗಿರ್ತಾರೆ ಅಂತಕ್ಕಂಥದ್ದು. ಕಾಣಿಸ್ತಾ ಇದೆಯಾ, ಭಾರತದ ಉಪರಾಷ್ಟ್ರಪತಿಗಳು ಇದರ ಚೇರ್ಮನ್ ಆಗಿರ್ತಾರೆ. ಅರ್ಥ, ಇದನ್ನು ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಅದಲ್ಲದೆ ರಾಜ್ಯಸಭೆಗೆ 12 ಜನ ಆಗ್ತಾರೆ. ಅದಲ್ಲದೆ ಇಲ್ಲಿ ಕಾಣಿಸ್ತಾ ಇದೆನಾ, ಪ್ರತಿ 2 ವರ್ಷಕ್ಕೊಮ್ಮೆ 1ನೇ 3 ಭಾಗದ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ನಾನು ಡಿಸ್ಕಷನ್ ಮಾಡಿದ್ದೆ. ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿದೆ. ಇಟ್ ಮೀನ್ಸ್ ದಟ್ 100% ಇದನ್ನು ಕೂಡ ಹೆಲ್ಪ್ ಆಗಿದೆ ಅಂತ ಅರ್ಥ. ಇನ್ನೊಂದು ನೆಕ್ಸ್ಟ್ ನೋಡಿ, ರಾಜ್ಯಸಭೆ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಭಾರತದ ಉಪರಾಷ್ಟ್ರಪತಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಲ್ಲಿ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಪಾರ್ಟ್ 1 ಮ್ಯಾಗಜಿನ್ 2022 ತೆಗೆದು ನೋಡಿ. ಅವಾಗ ನಾನು ಡಿಸ್ಕಷನ್ ಮಾಡಿದೆ. ಯಾವಾಗಂದ್ರೆ ಜಗದೀಪ್ ಧನಕರ್ ಅವರು ಯಾವಾಗ ಭಾರತ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ರು ಆ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೆ. ಅರ್ಥ ಆಯ್ತಾ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ ಸಂಪೂರ್ಣವಾಗಿ. ಕಾಣಿಸ್ತದೆ, ಉಪರಾಷ್ಟ್ರಪತಿ ಭಾರತದ 2ನೇ ಅತ್ಯುನ್ನತ ಹುದ್ದೆಯಾಗಿದೆ. ಸಂವಿಧಾನದ 64ನೇ ವಿಧಿಯನ್ನು ಉಪರಾಷ್ಟ್ರಪತಿಗಳು ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಕಾಣಿಸ್ತಾ ಇದೆನಾ, ವಿಧಿನೂ ಕೂಡ ಹೇಳಿದ್ದೆ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದನ್ನು ಕೂಡ 100% ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ಪ್ರಶ್ನೆಗೂ ಕೂಡ ಹೆಲ್ಪ್ ಆಗಿದೆ. ಇನ್ನು ನಬಾರ್ಡ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮುಂಬೈ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. ಜುಲೈ 20 ಅಥವಾ 21ನೇ ತಾರೀಕಿನ ವಿಡಿಯೋನ, ಇನ್ನು ಜುಲೈ 2 ಪಾರ್ಟ್ 2 ಮ್ಯಾಗಜಿನ್ ಅನ್ನ ತೆಗೆದು ನೋಡಿ. ಅದರಲ್ಲಿ ನಿಮಗೆ ಸಿಗುತ್ತೆ. ನಾನು ಏನಂತ ಕೇಳಿದ್ರೆ, ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದೆ. ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದ್ದೆ. ಕಾಣಿಸ್ತಾ ಇದೆ, ನಬಾರ್ಡ್ ವಿಸ್ತೃತ ರೂಪ ಹೇಳಿದ್ದೆ.
ನಬಾರ್ಡ್ ಸ್ಥಾಪನೆ ಹೇಳಿದ್ದೆ, ನಬಾರ್ಡ್ ಕಾಯ್ದೆ ಯಾವ ಕಾಯ್ದೆ ಮುಖಾಂತರ ಸ್ಥಾಪನೆ ಅಂತ ಹೇಳಿದ್ದೆ. ಇಲ್ಲಿ ಕಾಣಿಸ್ತಾ ಇದೆನಾ, ಕೇಂದ್ರ ಕಚೇರಿ ಮುಂಬೈ ಅಂತಕ್ಕಂಥದ್ದು. ಅಥವಾ ನಿಮಗೆ ಮ್ಯಾಗ್ಜಿನ್ ಇದ್ರೆ ಜುಲೈ ಮಂತ್ ಪಾರ್ಟ್ 2 ಮ್ಯಾಗ್ಜಿನ್ 2023 ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಭಾರತದಿಂದ ಪ್ರಾಚೀನ ಶಿಲಾಯುಗ ಪ್ರಾಥಮಿಕ ಪ್ರದೇಶನಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭೀಮೇಟಿಕಾ ಇಸ್ ದ ರೈಟ್ ಆನ್ಸರ್. ಭೀಮೇಟಿಕಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದ್ದು ತಮಗೆ ಪ್ರೂಫ್ ಸಮೇತ ತೋರಿಸ್ತಾ ನೋಡಿ. ಫಾರ್ ದ ಪ್ರೂಫ್ ಫೆಬ್ರವರಿ 22, 23ನೇ ತಾರೀಕಿನ ವಿಡಿಯೋ ಅಥವಾ ಫೆಬ್ರವರಿ ಮಂತ್ ಪಾರ್ಟ್ 1 ಅಥವಾ ಪಾರ್ಟ್ 2, ಅರ್ಥ ಆಯ್ತಾ, ಪಾರ್ಟ್ 1 ಅಥವಾ ಪಾರ್ಟ್ 2, ಈ ಎರಡು ಮ್ಯಾಗ್ಜಿನ್ ಅನ್ನ ತೆಗೆದು ನೋಡಿ. 2023ನೇ ಸಾಲಿನ ಫೆಬ್ರವರಿದು ಅದರಲ್ಲಿ ಸಿಗುತ್ತೆ. ನಾವು ಡಿಸ್ಕಷನ್ ಮಾಡಿದ್ದು ಯಾವಾಗ ಡಿಸ್ಕಷನ್ ಮಾಡಿದೆ ಅಂದ್ರೆ, ಇತ್ತೀಚೆಗೆ ಡಿಕ್ಸೋನಿಯಾ ಪಳವಳಿಕೆ ಯಾವ ಸ್ಥಳದಲ್ಲಿ ಕಂಡುಹಿಡಿಯಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಿ ನಿಮಗೆ ಭೀಮೇಟಿಕಾ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೆ. ಅರ್ಥ ಆಯ್ತಾ. ಭೀಮೇಟಿಕಾ ಇದು ವಿಶ್ವ ಪರಂಪರೆಗೆ ತಾಣವಾಗಿದೆ, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇದನ್ನ EVS ವಾಂಕಕರ್ ಅವರು ಕಂಡುಹಿಡಿದಿದ್ದಾರೆ. ಇದಲ್ಲದೆ ಭೀಮೇಟಿಕಾ ಶಿಲಾ ಆಶ್ರಯಗಳು ಮಧ್ಯ ಭಾರತದಲ್ಲಿ ಪುರಾತತ್ವ ಶಾಸ್ತ್ರದ ತಾಣವಾಗಿದ್ದು, ಇದು ಇತಿಹಾಸ ಪೂರ್ವ ಪ್ಯಾಲಿಯೋಲಿಥಿಕ್ ಮತ್ತು ಮೆಸೋಲಿಥಿಕ್ ಅವಧಿಗೆ ಸಂಬಂಧಿಸಿದೆ. ಕಾಣಿಸ್ತಾ ಇದೆನಾ, ಇದು ನಾವು ಡಿಸ್ಕಷನ್ ಮಾಡಿದೀವಿ, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಬಂದಿದೆ. ಇದನ್ನು ಕೂಡ ಏನಾಗಿದೆ 100% ತಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಏಡಿಸ್ ಈಜಿಪ್ಟ್ ಇವು ಯಾವುದರ ವಾಹಕ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡೆಂಗು ಮತ್ತು ಹಳದಿ ಜ್ವರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಜಪನೀಸ್ ಎನ್ಸೆಫಾಲಿಟಿಸ್ ಅಂತಕ್ಕಂಥದ್ದು. ಈ ಜಪನೀಸ್ ಎನ್ಸೆಫಾಲಿಟಿಸ್ ಬಗ್ಗೆ ಫೆಬ್ರವರಿ 22, 23 ವಿಡಿಯೋ ಅಥವಾ ಫೆಬ್ರವರಿ ಪಾರ್ಟ್ 2 ಮ್ಯಾಗ್ಜಿನ್ ಅನ್ನ ನೋಡಿ. ಇನ್ನೊಂದೇನಂದ್ರೆ ಈ ಒಂದು ಡೆಂಗು ಬಗ್ಗೆ ಕೇಳಿದ್ದಾರೆ. ಡೆಂಗು ಬಗ್ಗೆ ಅಂದ್ರೆ ಡೆಂಗು ದಿನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೇವೆ ನೋಡ್ರಿ, ಅವತ್ತಿನ ತಾರೀಕದಂದು ನಾವು ಒಂದು ವಿಡಿಯೋನ ನೋಡಿ ನೀವು. ಅವಾಗ ನಾನು ಡೆಂಗು ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೆ. ಅರ್ಥ ಆಯ್ತಾ. ಇಲ್ಲಿ ವಿಶ್ವ ಎನ್ಸೆಫಾಲಿಟಿಸ್ ದಿನದಂದು ನಾನು ಡಿಸ್ಕಷನ್ ಮಾಡಿದ್ದೆ. ಇಲ್ಲಿ ಕಾಣಿಸ್ತಾ ಇದೆನಾ, ವಿಶ್ವ ಎನ್ಸೆಫಾಲಿಟಿಸ್ ಅಂದ್ರೆ ಏನು, ಎದರಿಂದ ಹರಡುತ್ತೆ ಅಂತಕ್ಕಂಥದನ್ನು ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ ಇದರ ಬಗ್ಗೆ. ಅರ್ಥ ಆಯ್ತಾ. ಇದೊಂದು ವೈರಸ್ ನಿಂದ ಬರ್ತಕ್ಕಂಥ ರೋಗವಾಗಿದೆ. ಇದು ಫ್ಲವಿವರಕೆ ಎಂಬ ಕಿರೀಟವಾಗಿರ್ತಕ್ಕಂಥ ಫ್ಲವಿ ವೈರಸ್ ಎಂಬ ವೈರಸ್ ನಿಂದ ದಾಟಿಕೊಳ್ತದ. ಇದು ಕ್ಯುಲೆಕ್ಸ್ ಎಂಬ ಸೊಳ್ಳೆಯಿಂದ ಹರಡ್ತದೆ. ಕಾಣಿಸ್ತಾ ಇದೆನಾ, ಅಂದ್ರೆ ಎನ್ಸೆಫಾಲಿಟಿಸ್ ಅಂತಕ್ಕಂಥದ್ದು ಕ್ಯುಲೆಕ್ಸ್ ಅಂತಕ್ಕಂಥ ಸೊಳ್ಳೆಯಿಂದ ಹರಡುತ್ತೆ ಇದು ಈ ರೋಗ. ಬಟ್ ಇಲ್ಲಿ ಕೂಡ ಏನ್ ಮಾಡಿದರೆ ಎನ್ಸೆಫಾಲಿಟಿಸ್ ಆಪ್ಷನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗುತ್ತೆ. ಇನ್ನು ಡೆಂಗು ಮತ್ತು ಹಳದಿ ಜ್ವರ, ಡೆಂಗು ದಿನ ಯಾವಾಗಿದೆ ಅವಾಗ ನಾನು ಡಿಸ್ಕಷನ್ ಮಾಡಿದ್ದೆ. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ ನಿಮ್ಗೆ 100% ಹೆಲ್ಪ್ ಆಗಲಿಲ್ಲ ಅಂದ್ರೂ ಕೂಡ 90% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನಮ್ಮ ಎನಲೈಸಿಸ್ ಇಂದ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಆದಿ ಪುರಾಣದ ಕರ್ತೃ ಯಾರು ಅಂತ, ಕೃತಿಕಾರ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಂಪ. ಇದು ಬಹಳ ಸಿಂಪಲ್ ಅಂತ ತಾವು ಅನ್ಬೋದು, ಬಟ್ ನಾನು ನಿಮಗೆ ಸಿಂಪಲ್ ಇದ್ರೂ ಕೂಡ ನಾನು ಯಾವಾಗ ಡಿಸ್ಕಷನ್ ಮಾಡಿದೀವಿ ಅಂತಕ್ಕಂಥ ಹೇಳ್ತಾ ಇದೆ ನೋಡಿ. ಆದಿ ಪುರಾಣದ ಕಾವ್ಯ ರಚಿಸಿದವರು ಯಾರು ಅಂತ ನಾವು ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದೀನಿ. ಎಕ್ಸಾಮ್ ಅಲ್ಲಿ ಕೂಡ ಇದೇ ತರ ಪ್ರಶ್ನೆ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಪಂಪ. ಅರ್ಥ ಆಯ್ತಾ ನೋಡಿ. ಈ ತರ ಪ್ರಶ್ನೆಗಳು ಏನಾಗ್ತಾ ಇದೆ ಅಂದ್ರೆ ಸಿಮಿಲರ್ ಆಗಿ ನಾವು ಮಾಡ್ತಕ್ಕಂಥದ್ದು ಅವರು ಕೇಳ್ತಕ್ಕಂಥದ್ದು ಸಿಮಿಲರ್ ಆಗ್ತಾ ಇದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಅಷ್ಟು ಒಂದು ನೀಟಾಗಿ ನಾವು ಕಾರ್ಯವನ್ನ ಮಾಡ್ತಾ ಇದೀವಿ, ಅಷ್ಟು ನೀಟಾಗಿ ತಮಗೆ ವಿಡಿಯೋಸ್ಗಳನ್ನ ಕೊಡ್ತಾ ಇದೀವಿ, ಅಷ್ಟು ಕ್ವಾಲಿಟಿ ಇರೋ ವಿಡಿಯೋನ ಕೊಡ್ತಾ ಇದೀವಿ. ಅರ್ಥ ಆಯ್ತಾ. ಇನ್ನು ಸುಮಾರು ಜನ ಕೇಳ್ತಾ ಇದ್ರೆ ಸರ್ ಡೈಲಿ ವಿಡಿಯೋ ಮಾಡಿ ಅಂತ. ನೋಡಿ ವಿಡಿಯೋನ ಮಾಡ್ತೀವಿ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಬರುತ್ತೆ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಒಟ್ಟು ಸಂಖ್ಯೆ ಎಷ್ಟು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ 17 ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ನಾವು ಯಾವ ತರ ಪ್ರಶ್ನೆಯನ್ನು ಕೇಳಿದೀವಿ, ಯಾವಾಗ ಹೆಲ್ಪ್ ಆಗಿದೆ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಸೆಪ್ಟೆಂಬರ್ 1, 2 ಅಥವಾ ಜೂನ್ 6, 7, ಸೆಪ್ಟೆಂಬರ್ 1, 2 ತಾರೀಕಿನ ವಿಡಿಯೋ ನೋಡಿ, ಅಥವಾ ಜೂನ್ 6, 7 ತಾರೀಕಿನ ವಿಡಿಯೋ ನೋಡಿ, ಅಥವಾ ಜೂನ್ ಮಂತ್ ಪಾರ್ಟ್ 1 ಮ್ಯಾಗ್ಜಿನ್ 2023 ತೆಗೆದು ನೋಡಿ. ಅದಲ್ಲದೆ ನಿಮ್ಗೆ ನಾನು ಡಿಸ್ಕಷನ್ ಯಾವಾಗ ಮಾಡಿದ್ದೆ ಅಂದ್ರೆ, ಇದು CTI ಕೇಳಿದ್ದಾರೆ ಈ ಪ್ರಶ್ನೆ ಅಂತ ನಾನು ಎಕ್ಸಾಮ್ ಅವತ್ತು ಡಿಸ್ಕಷನ್ ಮಾಡಿದೆ ನಿಮಗೆ ವಿಡಿಯೋದಲ್ಲಿ. CTI ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ತಗೊಂಡು ನಾನು ಅವಾಗ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂದ್ರೆ ಏನು, ಇದ್ರ ಇತಿಹಾಸ ಏನು, ಸಂಪೂರ್ಣವಾಗಿ ಮಾಹಿತಿ ಅವತ್ತು ನಾನು ಡಿಸ್ಕಷನ್ ಮಾಡಿದ್ದೆ. ಕಾಣಿಸ್ತಾ ಇದೆನಾ, ಸುಸ್ಥಿರ ಅಭಿವೃದ್ಧಿ ಹಿನ್ನೆಲೆ ಅಂದ್ರೆ ಈ 2000ರಲ್ಲಿ ಮಿಲೇನಿಯಂ ಗೋಲ್ಸ್ಗಳಿದ್ದು, ಮಿಲೇನಿಯಂ ಗುರಿಗಳು ಎಷ್ಟಿದ್ದು, ಅವುಗಳ ಟಾರ್ಗೆಟ್ ಎಷ್ಟಿದ್ದು, ಇಂಡಿಕೇಟರ್ ಎಷ್ಟಿದ್ದು, ಯಾವ ವರ್ಷ ಗುರಿ ಹಾಕೊಂಡ ವರ್ಷ. ಇನ್ನು ತದನಂತರದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವಾಗ ಹಾಕೊಂಡ್ರು, ರಿಯೋ 20 ಅಂದ್ರೆ ಏನು, ತದನಂತರದಲ್ಲಿ ಇವುಗಳ ಒಂದು ಎಷ್ಟು ಒಟ್ಟು ಗುರಿಗಳಿದಾವೆ. ಕಾಣಿಸ್ತಾ ಇದೆನಾ, 17 ಗುರಿಗಳಿದಾವೆ. ಒಟ್ಟು ಟಾರ್ಗೆಟ್ 169 ಇದಾವೆ. ಒಟ್ಟು ಇಂಡಿಕೇಟರ್ಗಳು 304 ಇದಾವೆ. ಇಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಅವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೆ. ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಅದಲ್ಲದೆ ಇನ್ನು ಸೆಪ್ಟೆಂಬರ್ 10, 11, 12, 13ನೇ ತಾರೀಕಿನ ವಿಡಿಯೋನು ಕೂಡ ನೋಡಿ ನೀವು. ಅವಾಗ ನಾವು ಸುಸ್ಥಿರ ಅಭಿವೃದ್ಧಿ ಗುರಿ 5 ಬಗ್ಗೆ ಪ್ರಶ್ನೆ ಕೇಳಿದ್ದೆ, ಅವಾಗ ಡಿಸ್ಕಷನ್ ಮಾಡಿದ್ದೆ. 17 ಗುರಿಗಳ ಬಗ್ಗೆನೂ ಕೂಡ ನಿಮಗೆ ಏನು ಮಾಡಿದೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸೊ ಅವಾಗ ಎಕ್ಸಾಮ್ ಅಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರೆ ಈ ತರನಾಗಿ ನಮ್ಮ ಚಾನಲ್ ಇಂದ ನಿಮಗೆ
100% ಈ ಪ್ರಶ್ನೆಗೆ ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ US ಓಪನ್ 2023ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಿಳೆಯರ ಸಿಂಗಲ್ಸ್ ಅರೆನಾ ಸಬಲೆಂಕಾ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇದು ಮಿಸ್ ಮ್ಯಾಚ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದು ನಾನು ಯಾವಾಗ ಡಿಸ್ಕಷನ್ ಮಾಡಿದೆ ಅಂತಕ್ಕಂಥದ್ದಲ್ಲಿ ತೋರಿಸ್ತಾ ಇದೆ ನೋಡಿ. ಸೆಪ್ಟೆಂಬರ್ 10, 11, 12 ಮತ್ತು 13ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ. ಅವತ್ತು ನಾನು ನಿಮಗೆ ಹೇಳಿದ್ದೆ, ಏನು ಪ್ರಶ್ನೆ ಕೇಳಿದ್ದೆ, 2023 US ಓಪನ್ ಟೆನ್ನಿಸ್ ಮಹಿಳಾ ಚಾಂಪಿಯನ್ ಯಾರು ಅಂತ ಪ್ರಶ್ನೆ ಕೇಳಿ ನಿಮಗೆ ಹೇಳಿದ್ದೆ, ಕೋಕೋ ಗೌಫ್ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಅರೆನಾ ಸಬಲೆಂಕಾ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಪುರುಷರ ವಿಭಾಗದಲ್ಲಿ ಅಂದರೆ ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಯಾರು, ರನ್ನರ್ ಅಪ್ ಹೇಳಿದ್ದೆ. ಇನ್ನು ಪುರುಷರ ವಿಭಾಗದಲ್ಲೂ ಅದೇ ತಾರೀಕಿನ ಅವತ್ತೇ ನಾನು ಡಿಸ್ಕಷನ್ ಮಾಡಿದ್ದೆ. 2023 US ಓಪನ್ ಟೆನ್ನಿಸ್ ಪ್ರಶಸ್ತಿಯನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದವರು ಯಾರು ಅಂದರೆ ನೊವಾಕ್ ಜೋಕೋವಿಕ್. ಸೊ ನಿಮ್ಮ ಆಪ್ಷನಲ್ಲಿ ನೊವಾಕ್ ಜೋಕೋವಿಕ್ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ ನೋಡ್ರಿ. ನೊವಾಕ್ ಜೋಕೋವಿಕ್ ಗೆದ್ದಿದ್ದಾರೆ. ಇಷ್ಟಲ್ಲದೆ ನಾನು ಏನು ಮಾಡಿದೆ ಅಂದರೆ ನಿಮಗೆ ಡಿಸ್ಕಷನ್ನು ಈ 4 ಗ್ರ್ಯಾಂಡ್ ಸ್ಲಾಮ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೆ. ಅದಲ್ಲದೆ ನಿಮಗೆ ಅಂದರೆ 2023 ಆಸ್ಟ್ರೇಲಿಯಾ ಓಪನ್ ಯಾರು ಗೆದ್ದಿದ್ದಾರೆ ಕಾಣಿಸ್ತಾ ಇದೆ, ಮಹಿಳೆಯರ ವಿಭಾಗ ಅರೆನಾ ಸಬಲೆಂಕಾ ಗೆದ್ದಿದ್ದಾರೆ. ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಯಿತು. ಇನ್ನು ಪುರುಷರ ವಿಭಾಗದಲ್ಲಿ ಯಾರು, ಫ್ರೆಂಚ್ ಓಪನ್ ಯಾರು ಗೆದ್ದಿದ್ದಾರೆ, ತದನಂತರದಲ್ಲಿ ವಿಂಬಲ್ಡನ್ ಯಾರು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಅವತ್ತಿನ ವಿಡಿಯೋದಲ್ಲಿ ಕೊಟ್ಟಿದ್ದೆ. ನಿಮಗೆ ಎಕ್ಸಾಮಲ್ಲಿ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ನೋಡಿ, ವಿಧಿ 371 ಜೆ ಅಡಿಯಲ್ಲಿ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಹೊಂದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಯಾವಾಗ ನಾನು ಡಿಸ್ಕಷನ್ ಮಾಡಿದೆ ಅಂದರೆ ಸೆಪ್ಟೆಂಬರ್ 18, 19ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ, ರೀಸೆಂಟ್ ಆಗಿರ್ತಕ್ಕಂಥದ್ದು. ಸೊ ಅವಾಗ ನಾನು ಯಾವ ಥರ ಪ್ರಶ್ನೆ ಕೇಳಿದರೆ, ಯಾವ ದಿನವನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನವಾಗಿ ಆಚರಣೆ ಮಾಡಲಾಗುತ್ತೆ ಅಂತ ನಾನು ಪ್ರಶ್ನೆನ ಕೇಳಿದ್ದೆ. ಯಾವಾಗ ಕಲ್ಯಾಣ ಕರ್ನಾಟಕ ದಿನ ಇದ್ದಾಗ. ಸೊ ನಾನು ಅವಾಗ ಡಿಸ್ಕಷನ್ ಮಾಡಿದ್ದೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕಲ್ಯಾಣ ಕರ್ನಾಟಕ, ಜುನಾಗಢ ಬಗ್ಗೆ, ಆಮೇಲೆ ಜಮ್ಮು ಕಾಶ್ಮೀರ ಬಗ್ಗೆ, ಆಮೇಲೆ ಹೈದರಾಬಾದ್ ಬಗ್ಗೆ ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೆ. ಅದಲ್ಲದೆ ನಿಮಗೆ ಇನ್ನೂ ಸ್ಪೆಷಲ್ ಇನ್ಫಾರ್ಮೇಷನ್ ಕೊಟ್ಟಿದೆ. ಕಾಣಿಸ್ತಾ ಇದೆ ವಿಧಿ ಮತ್ತು ಸಂಬಂಧಿಸಿದ ರಾಜ್ಯಗಳು. ಇಲ್ಲಿ ಕಾಣಿಸ್ತಾ ಇದೆ 371 ಮಹಾರಾಷ್ಟ್ರ ಮತ್ತು ಗುಜರಾತ್ A, B, C, D. ಅದಲ್ಲದೆ ಇಲ್ಲಿ 371 ಜೆ ಕಲ್ಯಾಣ ಕರ್ನಾಟಕ ಕಾಣಿಸ್ತಾ ಇದೆನಾ. ಇದು ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಇದು ನಿಮಗೆ ಪ್ರಶ್ನೆ ಸಿಂಪಲ್ ಆಗ್ಬೋದು, ಬಟ್ ನಾವು ಮಾಡಿರ್ತಕ್ಕಂಥ ಒಂದು ಕ್ವಾಲಿಟಿ ಇನ್ಫಾರ್ಮೇಷನ್ ನಿಮ್ಗೆ ಇಂಪಾರ್ಟೆಂಟ್. ಇದ್ರ ಮೇಲೆ ಯಾವ್ದು ಬೇಕಾದರೂ ಪ್ರಶ್ನೆ ಕೇಳ್ಬೋದಾಗಿತ್ತು ಅವರು. ಅದನ್ನು ಕೂಡ ನಾವೇನು ಮಾಡಿದ್ದೀವಿ, ಡಿಸ್ಕಷನನ್ನು ಮಾಡಿದ್ದೀವಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2014ರಲ್ಲಿ ರದ್ದುಗೊಳಿಸಲ್ಪಟ್ಟ ಭಾರತ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಸಿ, ಮಾಂಟೇಗ್ ಸಿಂಗ್ ಅಹ್ಲುವಾಲಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಈ ಒಂದು ನೀತಿ ಆಯೋಗ ತದನಂತರದಲ್ಲಿ ಯೋಜನಾ ಆಯೋಗ ಬಗ್ಗೆ ನಾನು ಈ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 6 ತಿಂಗಳಲ್ಲಿ 8 ಬಾರಿ ಆದರೂ ಡಿಸ್ಕಷನ್ ಮಾಡಿರಬೇಕು. 8 ರಿಂದ 10 ಬಾರಿ. ಅರ್ಥ ಆಯ್ತಾ? ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರೂಫ್ ಸಮೇತ. ಫೆಬ್ರವರಿ 20, 21ನೇ ತಾರೀಕಿನ ವಿಡಿಯೋ ಅಥವಾ ಫೆಬ್ರವರಿ ಮಂತ್ ಪಾರ್ಟ್ 2 ಮ್ಯಾಗಝಿನ್ 2023 ಓಪನ್ ಮಾಡಿ. ನಾನು ಏನು ಪ್ರಶ್ನೆ ಕೇಳಿದ್ದೆ, ನೀತಿ ಆಯೋಗದ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿ ಅವಾಗ ನಿಮಗೆ ಡಿಸ್ಕಷನ್ ಮಾಡಿದ್ದೆ. ನಾನು ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೆ. ಇನ್ನು ನೀತಿ ಆಯೋಗ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದೆ. ಇದರ ವಿಸ್ತೃತ ರೂಪ ಯಾವಾಗ ಸ್ಥಾಪನೆ ಆಯಿತು, ಏನಂತ ಕರಿತೀವಿ, ಇನ್ನು ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು, ಇನ್ನು ಇದರ ಅಧ್ಯಕ್ಷತೆ ಯಾರಾಗಿರ್ತಾರ, ಮೊದಲ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು ಮೊದಲು, ಇನ್ನು ಮೊದಲ CEO ಯಾರು, ಇನ್ನು ಮೊದಲ ಈ ಪ್ರಸ್ತುತ CEO ಯಾರಿದ್ದಾರೆ. ಇನ್ನು ಯೋಜನಾ ಆಯೋಗ ಬಗ್ಗೆನೂ ಕೂಡ ಹೇಳಿದ್ದೆ ನೋಡಿ. ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು, ಕೊನೆಯ ಅಧ್ಯಕ್ಷರು ನರೇಂದ್ರ ಮೋದಿ, ಮೊದಲ ಉಪಾಧ್ಯಕ್ಷರು ಗುಜ್ಜರ್ಲಾಲ್ ನಂದಾ, ಇನ್ನು ಕೊನೆಯ ಉಪಾಧ್ಯಕ್ಷರು ಮಾಂಟೇಗ್ ಸಿಂಗ್ ಅಹ್ಲುವಾಲಿಯಾ. ಕಾಣಿಸ್ತಾ ಇದೆನಾ? ಇದು ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳಿದರೆ ಇಟ್ ಮೀನ್ಸ್ ದಟ್ 100% ಏನಾಗಿದೆ ಈ ಒಂದು ಪ್ರಶ್ನೆಗೆ ನಮ್ಮ ಚಾನಲಿಂದ ತಮಗೇನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ರಾಮದಾನ ಚರಿತೆ ಕೃತಿಯ ಒಂದು ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕನಕದಾಸರು. ನಿಮಗೆ ಸಿಂಪಲ್ ಆಗಿ ಅನಿಸ್ಬೋದು, ಬಟ್ ಎಕ್ಸಾಮಲ್ಲಿ ಕೂತಾಗ ಇಂಥ ಪ್ರಶ್ನೆಗಳು ಕೂಡ ಕಷ್ಟ ಆಗ್ತಿರ್ತಾವೆ. ಅರ್ಥ ನಾನು ಯಾವಾಗ ಡಿಸ್ಕಷನ್ ಮಾಡಿದೆ ಅಂತಕ್ಕಂಥದ್ದು ಹೇಳ್ತಿದ್ದೆ ನೋಡಿ. ನವೆಂಬರ್ 12, 13 ವಿಡಿಯೋ, ನವೆಂಬರ್ ಪಾರ್ಟ್ 1 ಮ್ಯಾಗಝಿನ್ ತೆಗೆದು ನೋಡಿ. 2022 ಅಥವಾ 2022 ತೆಗೆದು ನೋಡಿ, ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ನಾನು ಕೂಡ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಿದ್ದೆ, ರಾಮದಾನ ಚರಿತೆ ಬರೆದವರು ಯಾರು ಅಂತ. ಅವರು ಕೂಡ ಸೇಮ್ ಪ್ರಶ್ನೆಯನ್ನು ಕೇಳಿದ್ದಾರೆ, ರಾಮದಾನ ಚರಿತೆ ಒಂದು ಕರ್ತೃ ಯಾರು ಅಂತ. ನಾನು ಯಾವಾಗಂದರೆ ಈ ಕನಕದಾಸರ ಜಯಂತಿ ಸಂದರ್ಭದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೆ. ಒಂದು ಯಾವ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ ಒಂದು ಕನಕದಾಸರ ಜಯಂತಿ ಸಂದರ್ಭದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಎಕ್ಸಾಮಲ್ಲಿ ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. 2008ರಂದು ಕನಕದಾಸರ ಜಯಂತಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕನಕದಾಸರ ಬಗ್ಗೆ ಎಲ್ಲಿ ಹುಟ್ಟುಕೊಂಡ್ರು, ಆಮೇಲೆ ಅವ್ರ ಮೊದಲ ಹೆಸರೇನು, ಅವರ ಅಂಕಿತ ನಾಮ ಏನು, ಇನ್ನು ಇವ್ರು ಬದಿರ್ತಕ್ಕಂಥ ಕೃತಿಗಳು ಯಾವುವು, ಮೋಹನ ತರಂಗಿಣಿ, ನಳಚರಿತೆ, ರಾಮದಾನ ಚರಿತೆ. ಕಾಣಿಸ್ತಾ ಇದೆನಾ? ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದರೆ ಇಟ್ ಮೀನ್ಸ್ ದಟ್ 100% ಹೆಲ್ಪ್ ಆಗಿದೆ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂದರೆ ಗೃಹೋಪಯೋಗ ವಸ್ತುಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳು ವಿಲೇವಾರಿಯಿಂದಾಗಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ತ್ಯಾಜ್ಯ.
ಕಂಪ್ಯೂಟರ್ಗಳು, ಮೊಬೈಲ್ ಫೋನ್ಗಳು ಮತ್ತು ಹೋಮ್ ಅಪ್ಲಯನ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು ಹೇಳ್ತಾ ಇದೆ ನೋಡಿ. ನವಂಬರ್ 14 ವಿಡಿಯೋ ಅಥವಾ ನವಂಬರ್ ಪಾರ್ಟ್ 1 ಮ್ಯಾಗಝಿನ್ 2022 ತೆಗೆದು ನೋಡಿ. ನಾನು ಅವಾಗ ಡಿಸ್ಕಷನ್ ಮಾಡಿದ್ದೆ, ಈ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2022 ಯಾವಾಗ ಜಾರಿಗೆ ಬರಲಿವೆ ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಅವಾಗ ಸಂಪೂರ್ಣವಾಗಿ ನಿಮಗೆ ಹೇಳಿದ್ದೆ. ನಾನು ಏನು ಹೇಳಿದ್ದೆ, ಈ ತ್ಯಾಜ್ಯ ನಿಯಮಗಳು ಅಧಿಸೂಚನೆಯನ್ನು ಯಾವ ಒಂದು ಹಣಕಾಸು ವರ್ಷದಿಂದ ಜಾರಿಗೆ ಬರಲಿವೆ, ಇನ್ನು ಈ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಯಾವಾಗ ಪ್ರಕಟಿಸಿದ್ದಾರೆ ಅಂತಕ್ಕಂಥದ್ದು, ಇನ್ನು ಹೊಸ ನಿಯಮಗಳ ಒಂದು ಏಪ್ರಿಲ್ 1, 2023 ಜಾರಿಗೆ ಬರ್ತವೆ ಅಂತಕ್ಕಂಥದ್ದು ಹೇಳಿದ್ದೆ. ಅದಲ್ಲದೆ ಇಲ್ಲಿ ಸ್ವಲ್ಪ ಗಮನ ಇರ್ತೀರಿ, ಈ ತ್ಯಾಜ್ಯ ಅಥವಾ ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ತಯಾರಿಕೆ, ಮಾರಾಟ, ವರ್ಗಾವಣೆ, ಖರೀದಿ, ನವೀಕರಣ, ಮರುಬಳಕೆ ಇವೆಲ್ಲ ಏನಂದರೆ ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಇವೆಲ್ಲ ಈ ತ್ಯಾಜ್ಯದ ಅಡಿಯಲ್ಲಿ ಬರುತ್ತೆ. ಅರ್ಥ ನಾನು ಡಿಸ್ಕಷನ್ ಮಾಡಿದ್ದೆ, ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರೆ. ಅಂದರೆ ಇದಕ್ಕೆ ಅಂದರೆ ಈ ಪ್ರಶ್ನೆಗೆ ನಮ್ಮ ಚಾನಲಿಂದ 100% ತಮಗೇನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿರಿ, ಎಲ್ಲ ವಿದ್ಯುತ್ ಸಾಧನಗಳು, ರೇಡಿಯೋಥೆರಪಿ ಉಪಕರಣಗಳು, ನ್ಯೂಕ್ಲಿಯರ್ ಮೆಡಿಸಿನ್ ಉಪಕರಣಗಳು, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ಗಳು, ಇನ್ನು ಬ್ಯಾಟ್ರಿ ತ್ಯಾಜ್ಯ ಇವೆಲ್ಲ ಏನಂದರೆ ಬ್ಯಾಟ್ರಿಗಳು ಇವೆಲ್ಲ ಎದುರಾಗ ಬರ್ತಾವೆ, ಈ ತ್ಯಾಜ್ಯದ ಅಡಿಯಲ್ಲಿ ಬರ್ತಾವೆ. ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದಾರೆ ನೋಡಿ, ಸಾಂದ್ರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾಂದ್ರೀಕೃತ ನೈಟ್ರಿಕ್ ಆಮ್ಲ ಇವುಗಳ ನೀಡಿರುವ ಪ್ರಮಾಣದಲ್ಲಿರುವ ಮಿಶ್ರಣ ಒಂದು ಅಕ್ವರೇಜಿಯ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ, ಸಿಂಪಲ್ ಆಗಿ ಏನಂದರೆ ಅಕ್ವರೇಜಿಯ ಒಂದು ಮಿಶ್ರಣ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಒಂದು ಸಾಂದ್ರೀಕೃತ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3:1. ಹಾಗಾದರೆ ಈ ಪ್ರಶ್ನೆಯನ್ನು ಯಾವಾಗ ಡಿಸ್ಕಷನ್ ಮಾಡಿದೆ ಅಂತಕ್ಕಂಥದ್ದು ಈ ಟಾಪಿಕನ್ನು ತೋರಿಸ್ತಾ ಇದೆ ನೋಡಿ. ಜೂನ್ 22, 2022 ಅವಾಗ ನಾನು ಡಿಸ್ಕಷನ್ ಮಾಡಿದ್ದೆ. ಅಥವಾ ಜೂನ್ 2, 2022 ಮ್ಯಾಗ್ಝಿನ್ ತಮ್ಮ ಹತ್ರ ಇತ್ತಂದರೆ ನೀವು ತೆಗೆದು ನೋಡಿ. ನಾನು ಯಾವಾಗ ಯಾವ ಥರ ಪ್ರಶ್ನೆ ಕೇಳಿದರೆ, ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಮರುಬಳಕೆ ಮಾಡುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿ ನಿಮಗೆ ಹೇಳಿದ್ದೆ. ಚಿನ್ನ ಅಂದರೆ ಏನು, ಚಿನ್ನದ ಪ್ರಮಾಣ ಸಂಖ್ಯೆ ಏನು, ಅದೇಗಳೇನು, ಆಮೇಲೆ ಚಿನ್ನ ಶುದ್ಧ ಚಿನ್ನ ಎಷ್ಟಿರುತ್ತೆ, 22 ಕ್ಯಾರೆಟು, ನಾವು ಬಳಸುವ ಆಭರಣಗಳು ಎಷ್ಟು ಕ್ಯಾರೆಟ್ ಇರುತ್ತೆ, ಇನ್ನು ಅದಲ್ಲದೆ ಈ ಒಂದು ಮೂರ್ಖ ಚಿನ್ನ ಅಂತ ಎದಕ್ಕೆ ಕರಿತೀವಿ ಅಂತ ಹೇಳಿದ್ದೆ. ಇಲ್ಲಿ ಕಾಣಿಸ್ತದೆ, ಚಿನ್ನ ಕರಗಿಸಲು ಬಳಗುವ ದ್ರವ ಅಕ್ವರೇಜಿಯಾ. ಇದು 3:1 ಅನುಪಾತದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು HCl ಮಿಶ್ರಣವಾಗಿದೆ. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಬಂದಿದೆ. ಇದನ್ನು ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಸಿಮ್ಲಾ ಒಪ್ಪಂದವು ಯಾವ ಕಾರಣಕ್ಕಾಗಿ ಏರ್ಪಟ್ಟಿತ್ತು ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್, ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಬಗೆಹರಿಸಿಕೊಳ್ಳುವುದು. ಅರ್ಥ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಇವೆಲ್ಲ ಪ್ರಶ್ನೆಗಳು ನಿಮಗೆ ಇತಿಹಾಸ ಮತ್ತು ಏನಂದರೆ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಅನಿಸ್ತಾ ಇದ್ದಾವೆ, ಬಟ್ ಇವೆಲ್ಲ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ದೀವಿ ಅಂದರೆ ನೋಡಿ, ಜುಲೈ 2, 2022 ಅರ್ಥ ಆಯ್ತಾ, ಅಥವಾ ಜುಲೈ ಪಾರ್ಟ್ 1 ಮ್ಯಾಗ್ಝಿನನ್ನು ತೆಗೆದು ನೋಡಿ 2022. ಅವಾಗ ನಿಮಗೆ ಏನಾಗುತ್ತೆ ಅಂದರೆ ಸಿಗುತ್ತೆ ಇದು. ಮತ್ತು ಜುಲೈ 2 ವಿಡಿಯೋ ನೋಡಿ 2022, ಅದರಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಯಾವ ಥರ ಪ್ರಶ್ನೆ ಕೇಳಿದ್ವಿ ಅಂದರೆ, ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುವು ಅಂತ ನಾನು ಪ್ರಶ್ನೆ ಕೇಳಿದ್ವಿ. ಆವಾಗ ನಾನು ಡಿಸ್ಕಷನ್ ಮಾಡಿದ್ದೆ, ಯಾವಾಗ ಸಿಮ್ಲಾ ಒಪ್ಪಂದವಾಯಿತು, ಯಾರ ಮಧ್ಯದಲ್ಲಿ ಆಯಿತು, ಇಂದಿರಾ ಗಾಂಧಿ, ತದನಂತರದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ, 2071 ಏನಾಯಿತು, ಯಾವುದು ಒಂದು ವಿಮೋಚನೆ ಆಯಿತು, ಇನ್ನದರ ಉದ್ದೇಶ ಏನಾಗುತ್ತೆ, ಈ ಒಪ್ಪಂದ ಪ್ರಕಾರ ಬಾಂಗ್ಲಾದೇಶಕ್ಕೆ ಮಾನ್ಯತೆ, ಜಮ್ಮು ಕಾಶ್ಮೀರದ ಒಂದು ವಿಚಾರದಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶವಂತಿಲ್ಲ ಮತ್ತು ಕದನ ವಿರಾಮದ ಗಡಿ ರೇಖೆಯನ್ನು LICವರಿಗೆ ಪ್ರತಿಸಲು ಒಪ್ಪಿಗೆ ಸೂಚಿಸಲಾಯಿತು. ಅಂದರೆ ಸ್ಟ್ಯಾಂಡ್ ಅಪ್ ಏನಿದೆ ಅದನ್ನು ಡಿಸಾಲ್ವ್ ಮಾಡೋಗೋಸ್ಕರ, ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡೋಗೋಸ್ಕರ ಇದನ್ನು ಒಪ್ಕೊಳ್ಳಲಾಯಿತು. ಇನ್ನಿಲ್ಲಿ ಕಾಣಿಸ್ತದೆ ಒಪ್ಪಂದ ನಿಯಮಗಳೇನಾಗಿದ್ದು ಅದನ್ನು ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ. ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರಶ್ನೆ. ನಿಮಗೇನಾಗಿದೆ ಅಂದರೆ ಇದರಿಂದನೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಚರಕ ಸಂಘವು ಬೆಂಗಳೂರಿನಲ್ಲಿ ಯಾರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಂಗಾಧರ್ ದೇಶಪಾಂಡೆ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂದರೆ, ನವಂಬರ್ 1 ವಿಡಿಯೋ ಅಂದರೆ ಕರ್ನಾಟಕ ರಾಜ್ಯೋತ್ಸವ 2022 ಏನಿತ್ತು ಅವಾಗ ಡಿಸ್ಕಷನ್ ಮಾಡಿದ್ದೆ ನಾನು. ಅಥವಾ ನವಂಬರ್ ಪಾರ್ಟ್ 1 ಮ್ಯಾಗ್ಝಿನನ್ನು ತೆಗೆದು ನೋಡಿ, ಅವಾಗ ಕೊಟ್ಟಿದ್ದೀವಿ ನೋಡಿ. 1922 ಬೆಂಗಳೂರಿನಲ್ಲಿ ಚರಕ ಸಂಘವನ್ನು ಗಂಗಾಧರ್ ದೇಶಪಾಂಡೆ ಅವರು ಸ್ಥಾಪಿಸಿದರು. ನಾವು ಇದನ್ನು ಕೊಟ್ಟಿದ್ದೀವಿ, ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದರಲ್ಲಿ ಒಂದೇ ಗೊತ್ತಿದ್ರೆ ಸಾಕು. ಎಸ್ ಚಂದ್ರಶೇಖರ್ ಅವರು ಆಪ್ಷನ್ ನಂಬರ್ 1 ಆಗುತ್ತೆ. ಅಂದರೆ ಡಿ ಏನಾಗಬೇಕು, 1 ಆಗಬೇಕು. ಡಿ ಒಂದಿರೋದು ಒಂದೇ ಆಪ್ಷನ್ ಇದೆ, ಇಲ್ಲಿ ಕಾಣಿಸ್ತಾ ಇದೆನಾ, ಡಿ ಒಂದಿರೋದು ಒಂದೇ ಆಪ್ಷನ್. ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇನ್ನೊಂದು ಏನಂದರೆ CV ರಾಮನ್ ಅವರು ಕೊಟ್ಟಿದ್ದಾರೆ. CV ರಾಮನ್ ಅವ್ರ ಬಗ್ಗೆ ಮತ್ತು ಚಂದ್ರಶೇಖರ್ ಅವ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಯಾವಾಗ ಡಿಸ್ಕಷನ್ ಮಾಡಿದರೆ, ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 ಸೆಲೆಬ್ರೇಟ್ ಮಾಡ್ತೀವಿ. ಫೆಬ್ರವರಿ 28, 2023 ನಾನು CV ರಾಮನ್ ಅವ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೆ. ನಿಮಗೆ ಬೇಕು ಅಂದರೆ ಫೆಬ್ರವರಿ ಮಂತ್ ಪಾರ್ಟ್ 2 ಮ್ಯಾಗ್ಝಿನಲ್ಲಿ ಸಿಗುತ್ತೆ ಇದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದೆ ಬೆಳಕಿನ ಚದುರುವಿಕೆ ಯಾರು ಕಂಡುಹಿಡಿದ್ರು, ಆಮೇಲೆ ಇದರ ನಿತ್ಯ ಜೀವನದ ಪರಿಣಾಮ ಏನು ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೆ ನಿಮಗೆ ಅವಾಗ. ಇನ್ನು ಅಕ್ಟೋಬರ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ 2022 ಅವಾಗ ತೆಗೆದು ನೋಡಿ.
ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರ ಜನ್ಮದಿನ ಅಕ್ಟೋಬರ್ 19ರಂದು ನಾನು ಡಿಸ್ಕಷನ್ ಮಾಡಿದ್ದೆ. ಇಲ್ಲಿ ಕಾಣಿಸ್ತಾ ಇದೆನಾ, ನಕ್ಷತ್ರಗಳ ಬಗ್ಗೆ ಏನೇನು ಮಾಡಿದ್ದಾರೆ ಅಂದರೆ ಅಧ್ಯಯನ ಮಾಡಿಬಿಟ್ಟು ಅವುಗಳ ವಿಕಸನ ಮತ್ತು ಯಾವ ಥರ ಅವು ನಶಿಸಿ ಹೋಗ್ತಾವ ಅಂತಕ್ಕದ್ರ ಬಗ್ಗೆ ಇವರು ಏನು ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಇಲ್ಲಿ ನಮ್ಮ ಮ್ಯಾಗ್ಝಿನಲ್ಲಿ ಡಿಸ್ಕಷನ್ ಮಾಡಿದ್ದೆ. ಅದು ನಿಮ್ಮ ಎಕ್ಸಾಮಲ್ಲಿ ಕೇಳಿದರೆ ಪ್ರಶ್ನೆ ಇವೆರಡೇ ಗೊತ್ತಿದ್ರೆ ಸಾಕಿತ್ತು, ನಿಮ್ಮ ಎಕ್ಸಾಮಲ್ಲಿ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದಾಗಿತ್ತು. ನಕ್ಷತ್ರಗಳ ಜೀವನ ಚಕ್ರ ಕಾಣಿಸ್ತಾ ಇದೆ, ಆದಿ ನಕ್ಷತ್ರ, ಸಮಸ್ಥಿತಿ ನಕ್ಷತ್ರ, ಕೆಂಪು ನಕ್ಷತ್ರ, ಇನ್ನು ಚಂದ್ರಶೇಖರ ಮಿತಿ ಅಂದ್ರೆ ಏನು, ಇದ್ರ ಬಗ್ಗೆನೂ ಕೂಡ ನಾವೇನು ಮಾಡಿದ್ದೀವಿ ಮ್ಯಾಗ್ಝಿನಲ್ಲಿ ತಮಗೆ ಕೊಟ್ಟಿದ್ದೀವಿ. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ವಿಶ್ವಸಂಸ್ಥೆ ಗುರುತಿಸಿರುವ ಈ ಕೆಳಗಿನ ಅಂತಾರಾಷ್ಟ್ರೀಯ ವರ್ಷವನ್ನು ಗಮನಿಸಿರಿ ಅಂತ ಪ್ರಶ್ನೆ ಕೇಳಿದರೆ, ಇದು ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಯಾವ ಥರ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಎರಡು ಥರ ಪ್ರಶ್ನೆನೇ ಕೇಳಿದೆ ನಾವು. ಜೂನ್ 18ರ ವಿಡಿಯೋನ ನೋಡಿ 2023 ಅಥವಾ ಜೂನ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ ತೆಗೆದು ನೋಡಿ. ಅವಾಗ ಯಾವ ಥರ ಪ್ರಶ್ನೆ ಕೇಳಿದೆ, ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವೆಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2023. ಇದು ಒಂದು ಬಾರಿ ಕೇಳಿದ್ವಿ. ಇನ್ನು ಇನ್ನೊಂದು ಬಾರಿ ನೋಡಿ, ಅಂತಾರಾಷ್ಟ್ರೀಯ ಮಿಲೆಟ್ ವರ್ಷ ಯಾವ ವರ್ಷದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ವಿ. ಅದು ಮಾರ್ಚ್ 18, 19, 20 ಒಂದೇ ಬಾರಿ ನಾನು ವಿಡಿಯೋ ಮಾಡಿದ್ದೆ. ಇನ್ನು ಮಾರ್ಚ್ 2 ಮ್ಯಾಗ್ಝಿನ್ ಅನ್ನು ತೆಗೆದು ನೋಡಿ, ಅವಾಗಲೂ ಕೂಡ ನಿಮಗೆ ಹೇಳಿದ್ದೆ. ಇದು ಏನಾಗಿದೆ ಅಂದರೆ ನಿಮಗೆ 100ಕ್ಕೆ ಏನಂದರೆ ಒಂದು 50% ಏನಾಗಿದೆ ನಮ್ಮ ಚಾನಲಿಂದ ತಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ಈ ಕ್ವಶನ್ ಅಟೆಂಡ್ ಮಾಡೋಕ್ಕೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದೆ ನೋಡಿ, 1986ರಲ್ಲಿ ಕೇಂದ್ರ ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮ ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ರಾಜೀವ್ ಗಾಂಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ದೇವೆ ಅಂದರೆ ನೋಡಿ, ಭಾರತದ ಒಂದು ಪ್ರಧಾನಮಂತ್ರಿ ಜನ್ಮದಿನ ಭಾರತದ ಯಾವ ಒಂದು ಪ್ರಧಾನಮಂತ್ರಿ ಜನ್ಮದಿನವನ್ನು ಸದ್ಭಾವನ ದಿನವಾಗಿ ಆಚರಿಸಲಾಗುತ್ತದೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ದೀವಿ. ಯಾವಾಗ ಕೇಳಿದ್ದೀವಿ ಅಂದರೆ ಆಗಸ್ಟ್ 21, 22ನೇ ತಾರೀಕಿನ ವಿಡಿಯೋನ ತೆಗೆದು ನೋಡಿ, ಅಥವಾ ಆಗಸ್ಟ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನನ್ನು ನೀವು ತೆಗೆದು ನೋಡಿ. ಅವಾಗ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇದ್ರ ಬಗ್ಗೆ ಕೊಟ್ಟಿದ್ದೀನಿ. ಯಾವ ಥರ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಹೇಳ್ತಾ ಇದೆ ನೋಡಿ. ಇವರು 6ನೇ ಪ್ರಧಾನಮಂತ್ರಿ, ಆಗಸ್ಟ್ 20ರಂದು ಇವರು ಸದ್ಭಾವನಾ ದಿನವಾಗಿ ಆಚರಣೆ ಮಾಡಲಾಗುತ್ತೆ. 79ನೇ ಜನ್ಮ ವಾರ್ಷಿಕವಾಗಿದೆ. ಇನ್ನೊಂದೇನೆಂದರೆ 1992 ರಾಜೀವ್ ಗಾಂಧಿಯವರ ಸದ್ಭಾವನಾ ಪ್ರಶಸ್ತಿಯನ್ನು ಸ್ಥಾಪಿಸಿದರು. ಅದಲ್ಲದೆ 1991 ಮೇ 21ರಂದು ತಮಿಳುನಾಡು ಪೇರಮಂದೂರಿನಲ್ಲಿ ಅಂದರೆ ಅವರು ಹತ್ಯೆ ಆದರು. ಅಂದರೆ 91ರಂದು ಇವರು ತೀರ್ಕೊಂಡ್ರು. ಇವ್ರ ಆಳ್ವಿಕೆ ಸ್ಟಾರ್ಟ್ ಆಗೋದು 1984ರ ನಂತರ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆನಾ, 1984 ಇಂದಿರಾ ಗಾಂಧಿ ಅವರ ನಂತರ ಇವರು ಅಧಿಕಾರವನ್ನು ವಹಿಸ್ಕೊಂಡ್ರು. 1984, 1991ಕ್ಕೆ ತೀರ್ಕೊಂಡ್ರು. ಅದರ ಅರ್ಥ ಏನಂದರೆ ಇವ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಆಳ್ವಿಕೆ ಯಾರ್ದಾಗಿತ್ತು ಅಂದರೆ ರಾಜೀವ್ ಗಾಂಧಿ. ಅದಲ್ಲದೆ ಇನ್ನೊಂದು ಕ್ಲೂ ಕೊಟ್ಟಿದೆ ನಿಮಗೆ, ಏನಂದರೆ ರಾಜೀವ್ ಗಾಂಧಿ ಪ್ರಧಾನಿಯಾದಾಗ ಸುಧಾರಣೆಗಳು 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿದ್ನೋ ಇಲ್ವೋ, ಇದು ಹೇಳಿದ್ದೆ. 1985 ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಿದ್ದೆ. ಸೊ ಇದು 1986ರಲ್ಲಿ ಅದು ಇನ್ನೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು ಎಕ್ಸಾಮಲ್ಲಿ ನಿಮಗೆ. ಯಾವ ಥರ ಅಂದರೆ 1986 ಕೇಂದ್ರ ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮ, 86ರಾಗ ಅವರೇ ಇದ್ದರು, ಯಾರು, ರಾಜೀವ್ ಗಾಂಧಿ. ಇದನ್ನು ಕೂಡ ಏನಾಗಿದೆ ನಮ್ಮ ಚಾನಲಿಂದ ತಮಗೆ 100% ಹೆಲ್ಪ್ ಆಗಲಿಲ್ಲ ಅಂದರೂ ಕೂಡ ಒಂದು 80% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತ ಬಾಂಗ್ಲಾದೇಶ್ ಮೈತ್ರಿ ಪೈಪ್ಲೈನ್ ಅನ್ನು ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಅಳವಡಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ದ್ಯಾಟ್ ಈಸ್ 4ನೇ ಆಪ್ಷನ್ನು ಸಿಲಿಗುರಿ ಭಾರತ ಮತ್ತು ಪರ್ವತಿಪುರ ಬಾಂಗ್ಲಾದೇಶಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ದೀವಿ ಅಂತಾರೆ ನೋಡ್ರಿ, ನಿಮಗೆ ಮಾರ್ಚ್ 18, 19, 20ರ ಒಂದು ತಾರೀಕಿನ ವಿಡಿಯೋನ ಒಟ್ಟಿಗೆ ಡಿಸ್ಕಷನ್ ಮಾಡಿದ್ದೆ. ಅಥವಾ ಮಾರ್ಚ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ 2023ನ ತೆಗೆದು ನೋಡಿ. ನಾನು ಯಾವ ಥರ ಪ್ರಶ್ನೆ ಕೇಳಿದರೆ ಭಾರತ ಮತ್ತು ಯಾವ ದೇಶದೊಂದಿಗೆ ಮಿತ್ರತ್ವ ಡೀಸೆಲ್ ಪೈಪ್ಲೈನ್ ಅನ್ನು ಉದ್ಘಾಟಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದೆ. ಸೊ ಅವಾಗ ಡಿಸ್ಕಷನ್ ಮಾಡಿದ್ದೆ ಸಂಪೂರ್ಣವಾಗಿ. ವಿಡಿಯೋದಲ್ಲಿ ಕಡಿಮೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಬಟ್ ಮ್ಯಾಗ್ಝಿನಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾವು ಮ್ಯಾಗ್ಝಿನ್ ಕೂಡ ತೆಗೆದು ನೋಡಿ. ಅರ್ಥ ಆಯ್ತಾ? ನಾನು ಅವಾಗ ಹೇಳಿದ್ದೆ ಪೈಪ್ಲೈನ್ ವೈಶಿಷ್ಟ್ಯತೆ ಏನು, ಭಾರತ ಬಾಂಗ್ಲಾ ಇನ್ನು 125 ಕಿಲೋಮೀಟರ್ ಇದೆ, ಎಷ್ಟು ಸಾಮರ್ಥ್ಯ ಹೊಂದಿದೆ, ನಾನೇನು ಮಾಡಿದ್ದೆ ಡಿಸ್ಕಷನ್ ಮಾಡಿದ್ದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದರು. ನಾನು ಕೇಳಿದ್ದೆ ಅಲ್ಲಿ ಡಿಜಿಟಲ್ ಪಾವತಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ನಿಮಗೆ ಎಲ್ಲಿ ಎಕ್ಸಾಮಲ್ಲಿ, RBI ಈ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಯಾವಾಗಿನಿಂದ ಪ್ರಾರಂಭ ಮಾಡಿತ್ತು ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ನಾನು ಈ ಥರ ಪ್ರಶ್ನೆಯನ್ನು ಕೇಳಿದ್ದೀನಿ. ಬಟ್ ಒಂದು ಸ್ವಲ್ಪ ಈ ಒಂದು ಕ್ವಶನ್ ಮಿಸ್ ಆಗಿದೆ ನೋಡಿ. ಅಂದರೆ ಅದರ ಅರ್ಥ ಏನಾಗಿದೆ, 50% ಏನಾಗಿದೆ ಹೆಲ್ಪ್ ಆಗಿದೆ, ಇನ್ನು 50% ಈ ಕ್ವಶನ್ಗೆ ಹೆಲ್ಪ್ ಆಗಿಲ್ಲ. ಬಿಕಾಸ್ ನಾನು ನಿಮಗೆ ಫ್ರಾಮ್ ಟ ಒಪ್ಕೋತೀನಿ ಅಂದರೆ ಈ ಡಿಜಿಟಲ್ ಪಾವತಿ ಸೂಚ್ಯಂಕ ನಾನು ಹೇಳುವಾಗ ಯಾವಾಗ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಎಕ್ಸ್ಪ್ಲೇನ್ ಮಾಡಿಲ್ಲ ನಾವು. ಅರ್ಥ ಆಯ್ತಾ? ಬಟ್ ಇದು ಯಾವಾಗ ಅಂದರೆ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತಂತ ಅಷ್ಟೇ ಹೇಳಿದ್ದೀವಿ. ಬಟ್ ಅವ್ರು ಯಾವಾಗ ಅಂತ ಕೇಳಿದರೆ ಇದು ಒಂದು ಸ್ವಲ್ಪ ಏನಾಗಿದೆ ಅಂದರೆ ತಮಗೆ 50% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ, ಪುರುಷರ ಜಾವಲಿನ್ ರ್ಯಾಂಕಿಂಗ್ನಲ್ಲಿ ವಿಶ್ವ ನಂಬರ್ ಸ್ಥಾನವನ್ನು ಅಲಂಕರಿಸಿದ ಭಾರತ ಮೊದಲ ಕೆಳಗಿನ ಅಥ್ಲೆಟ್ ಇತಿಹಾಸವನ್ನು ಯಾರು ನಿರ್ಮಿಸಿದ್ದಾರೆ? ಈ ಪ್ರಶ್ನೆಯನ್ನು ಕೂಡ ನಾನು ಕವರ್ ಮಾಡಿದ್ದೀನಿ.
ಇದು ನನಗೆ ಸಿಕ್ಕಿಲ್ಲ. ಅರ್ಥ ಆಯ್ತಾ? ನಾನು ಹುಡುಕಾಟ ಮಾಡಿದ್ದೀನಿ, ಸುಮಾರು 5,500 ಸ್ಲೈಡ್ಸ್ಗಳಿದಾವೆ, ನನಗೆ ಸಿಕ್ಕಿಲ್ಲ. ಯಾರ ಹತ್ರ ಒಂದು ನಮ್ಮ ಹಾರ್ಡ್ ಕಾಪಿಗಳಿದಾವೆ ತೆಗೆದು ನೋಡಿ, ಇದನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ತದನಂತರದಲ್ಲಿ ಯಾವ ಸಂವಿಧಾನಕ್ಕೆ ತಿದ್ದುಪಡಿ ಮಂತ್ರಿ ಮಂಡಳಿಯನ್ನು ಕೆಳಮನೆಯನ್ನು 15% ಮೀಸಲಾಗಿಳಿಸಿತ್ತು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 91ನೇ ತಿದ್ದುಪಡಿ. ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ತದನಂತರದಲ್ಲಿ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಯಾವುದಂದ್ರೆ ಈ ಪ್ರಹಾರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ 2022ರಲ್ಲಿ. ಯಾರ ಹತ್ರ ಮ್ಯಾಗ್ಝಿನ್ ಇದೆ ತೆಗೆದು ನೋಡಿ. ತದನಂತರದಲ್ಲಿ ಕೆಳಗಿನ 2 ಸಂಸ್ಥೆಗಳು ವಿಲೀನದಿಂದ 2019ರಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಯಾಂಪಲ್ ಸರ್ವೆ ಆಫೀಸ್ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, NSSO ಮತ್ತು CSO. ನೋಡ್ರಿ, ನಾನು ಇದೇನಂದ್ರೆ ಒಂದು ಮಲ್ಟಿಪಲ್ ಒಂದು ನಿಮಗೆ 10ರಿಂದ 15 ಬಾರಿ ಎಕ್ಸ್ಪ್ಲೇನ್ ಮಾಡುವಾಗ ಯಾವಾಗ CSO NSO ಬಗ್ಗೆ ಬರುತ್ತೆ ಅವಾಗ ನಿನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಅರ್ಥ ಆಯ್ತಾ? ಯಾರು ನೀವು ಕಂಟಿನ್ಯೂಸ್ ನಮಗೆ ಫಾಲೋ ಮಾಡ್ತಾ ಇದ್ರಿ ಅವ್ರಿಗೆ ನಿಮಗೆ ಏನಾಗುತ್ತೆ, ನಾನು ಹೇಳೋ ಪಾಯಿಂಟ್ಸ್ಗಳೆಲ್ಲ ಕ್ಯಾಚಪ್ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀವಿ, ಮಲ್ಟಿಪಲ್ ಟೈಮ್ಸು ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಸ್ಲೈಡ್ಸ್ಗಳು ನನಗೆ ಸಿಕ್ಕಿಲ್ಲ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹಾರ್ಡ್ ಕಾಪಿ ಇದೆ, ನೀವು ಚೆಕ್ ಮಾಡಿ. ಅರ್ಥ ಆಯ್ತಾ? ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ ಅನಿಲಗಳನ್ನು ಏನೆಂದು ಕರಿತೀವಿ? ಇದು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಸಿರು ಮನೆ ಅನಿಲಗಳು. ನೆಕ್ಸ್ಟ್ ಯಾವುದಂದ್ರೆ ನೋಡಿ, ಇಷ್ಟು ಪ್ರಶ್ನೆಗಳು ಸುಮಾರು ಎಷ್ಟಂದರೆ ನಾನೆಲ್ಲ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ, 45ರಿಂದ 50 ಪ್ರಶ್ನೆಗಳು. 45ರಿಂದ 50 ಪ್ರಶ್ನೆಗಳು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸಿಂದ ತಮಗೆ ಹೆಲ್ಪ್ ಆಗಿದೆ. ಸೊ ಇದೇ ಥರನಾಗಿ ತಮ್ಮ ಒಂದು ಸೇವೆಯಲ್ಲಿ ನಾವು ನಿರತರಾಗಿರ್ತೀವಿ. ನೀವು ಯಾವುದೋ ಒಂದು ಪೇಮೆಂಟನ್ನು ಮಾಡ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಏನು ಮಾಡ್ತಾ ಇದ್ದೀವಿ, ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೋಸ್ಕರವಾಗಿ ನಾವೇನು ಮಾಡ್ತೀವಿ, ಡೆಡಿಕೇಶನನ್ನು ಕೊಡ್ತಾ ಇದ್ದೀವಿ. ಸೊ ದ್ಯಾಟ್ ದಯವಿಟ್ಟು ಈ ವಿಡಿಯೋನ ಸ್ಪೆಸಿಫಿಕಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅವರಿಗೂ ಕೂಡ ಒಂದು ಏನು ಬರಲಿ ಅಂದರೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದ್ರಿಂದ ಕರೆಂಟ್ ಅಫೇರ್ಸ್ ನಾವು ಹೆದರಬೇಕಾಗಿಲ್ಲ ಅಂತಕ್ಕಂಥದ್ದು ಮನೋಭಾವನೆ ಅವರಲ್ಲಿ ಕೂಡ ಬರಲಿ ಅಂತಕ್ಕಂಥ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋ ಅಂದರೆ ಅಕ್ಟೋಬರ್ 29, 30 ಮತ್ತು ನವೆಂಬರ್ 1 ವಿಡಿಯೋ. ಇದು ವಿಡಿಯೋ ಲೆಂತಿ ಆಗುತ್ತೆ. ಕರೆಂಟ್ ಅಫೇರ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.